IVM. ಪ್ರಪಂಚದಲ್ಲಿ ಹೆಚ್ಚಾಗುತ್ತಿರುವಂತಹ ಜನಸಂಖ್ಯೆಯ ಮುಖ್ಯ ಕಾರಣಗಳೇನು, ಇದರ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳಲು ಡೆಮೋಗ್ರಫಿ ಅಂತಹ ಶಾಸ್ತ್ರದ ಏನು ಪಾತ್ರ ಇದೆ? ಬನ್ನಿ ಹರಟೆ ಹೊಡೆಯೋಣ ಫ್ಲೇಮ್ ಯೂನಿವರ್ಸಿಟಿಯ ಪ್ರೊಫೆಸರ್ ಆದ ಡಾಕ್ಟರ್ ಶಿವಕುಮಾರ್ ಜೋಲಾದ್ ಅವರ ಜೊತೆ. ತಲೆ ಉಪಯೋಗಿಸಿ ಮಾತಾಡೋಣ, ತಲೆಯೆಲ್ಲ ಮಾತಾಡೋಣ. ಬನ್ನಿ ಹರಟೆ ಹೊಡೆಯೋಣ. ನಾನು ಪವನ್. ನಾನು ಸೂರ್ಯ. ನಾನು ಗಣೇಶ್. ಸುಸ್ವಾಗತ ನಮ್ಮ ತಲೆ ಹರಟೆ ಪಾಡ್ಕಾಸ್ಟ್ಗೆ. ನಮಸ್ಕಾರ, ನಾನು ಗಣೇಶ್ ಚಕ್ರವರ್ತಿ. ತುಂಬಾ ಸತಿ ನಾವು ಪ್ರಪಂಚದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋ ಆತಂಕನ ಕಂಡು ಬಂದಿದ್ದೀವಿ. ಇದರ ಮೂಲ ಕಾರಣಗಳು ಅನೇಕ ಮತ್ತು ಪರಿಣಾಮಗಳು ಕೂಡ ಅನೇಕ. ವರ್ಷ ಸೆನ್ಸಸ್ ನೋಡಿದ್ರೆ ಯಾವಾಗ್ಲೂ ಅದೇ ಕತೆ. ಆದರೆ ಇದೆಲ್ಲರ ಹಿಂದೆ ಒಂದು ಇಡೀ ವೈಜ್ಞಾನಿಕ ವಿಭಾಗವೇ ಇದೆ. ಇದಕ್ಕೆ ನಾವು ಡೆಮೋಗ್ರಫಿ ಅಂತ ಕರಿತೀವಿ. ಈ ಡೆಮೋಗ್ರಫಿ ಬಗ್ಗೆ ಚರ್ಚೆ ಮಾಡಲು ನಮ್ಮ ಜೊತೆ ಇವತ್ತಿದ್ದಾರೆ ಫ್ಲೇಮ್ ಯೂನಿವರ್ಸಿಟಿನ ಪ್ರೊಫೆಸರ್ ಆದ ಡಾಕ್ಟರ್ ಶಿವಕುಮಾರ್ ಜೋಲಾದ್ ಅವರು. ಶಿವಕುಮಾರ್ ಅವರು ಪ್ರೊಫೆಸರ್ ಅಲ್ಲದೆ ಡೇಟಾ ಅನಾಲಿಟಿಕ್ಸ್, ಎಜುಕೇಶನ್ ಪಾಲಿಸಿ, ಪಬ್ಲಿಕ್ ಹೆಲ್ತ್ ಮತ್ತೆ ಹ್ಯೂಮನ್ ಡೆವಲಪ್ಮೆಂಟ್ ಮೇಲೆ ಸಂಶೋಧನೆ ಮಾಡ್ತಾರೆ. ಬನ್ನಿ ಹರಟೆ ಶುರು ಮಾಡೋಣ. ಪವನ್ ಮತ್ತು ಶಿವಕುಮಾರ್ ನಡುವೆ ಒಂದು ಸಣ್ಣ ಬ್ರೇಕಿನ ನಂತರ. How many times have you motivated yourself to improve your sleep or lose weight or be more productive? How many times have you failed? Hi, my name is Ashton Doctor. Tune into my show, The Habit Coach Podcast, where we focus on creating small, tiny habits to improve your life instead of those big, impossible tasks. So make listening to me a habit every Monday, Wednesday and Friday on the IVM Podcast app or ivmpodcast.com or on your favorite podcasting app. ನಮಸ್ಕಾರ ಮತ್ತು ಸುಸ್ವಾಗತ ನಮ್ಮ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ. ನಾನು ಪವನ್ ಶ್ರೀನಾಥ್ ಮತ್ತು ಇವತ್ ನಮ್ ಜೊತೆ ಪ್ರೊಫೆಸರ್ ಶಿವಕುಮಾರ್ ಜೋಲಾದ್ ಅವರು ಪುಣೆಯಿಂದ ಬರ್ತಾ ಇದ್ದಾರೆ. ಶಿವಕುಮಾರ್ ಅವರೇ, ಸುಸ್ವಾಗತ. ನಮಸ್ಕಾರ ಪವನ್ ಅವರೇ. ಸೊ ಶಿವಕುಮಾರ್ ಅವರೇ, ನೀವು ಫ್ಲೇಮ್ ಯೂನಿವರ್ಸಿಟಿನಲ್ಲಿ ಪಬ್ಲಿಕ್ ಪಾಲಿಸಿ ಪ್ರೊಫೆಸರ್ ಆಗಿದ್ದೀರಾ. ಡೆಮೋಗ್ರಫಿ ಮೇಲೆ ಹಲವಾರು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ. ಆದ್ರೆ ಇದಕ್ ಮುಂಚೆ ನೀವು ಫಿಸಿಕ್ಸ್ ಓದಿದ್ರಿ ಅಲ್ವಾ? ಹೌದು. ಸೊ ನೀವು ಫಿಸಿಕ್ಸ್ ಆ ಕ್ಷೇತ್ರದಿಂದ ಇಲ್ಲಿ ಪಬ್ಲಿಕ್ ಪಾಲಿಸಿ, ಡೆಮೋಗ್ರಫಿ, ನಮ್ಮ ಜನಸಂಖ್ಯೆ ಇದ್ರ ಮೇಲೆ ಬಂದಿದ್ದಕ್ಕೆ ನನ್ ಧನ್ಯವಾದ. ಯಾಕಂದ್ರೆ ನಾವು ತುಂಬಾ ಜನ ಹಿಂಗೆ ಯಾವ್ದೋ ಒಂದು ರೂಟ್ ಇಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದೀವಲ್ವಾ? ಪಬ್ಲಿಕ್ ಪಾಲಿಸಿಗೆ ಎಲ್ಲಾ ದಾರಿಯಿಂದನೂ ಜನ ಬರ್ತಿದ್ದಾರೆ. ಅಂಡ್ ಬರ್ಲೇಬೇಕಾಗತ್ತೆ. ಯಾಕಂದ್ರೆ ಇದು ಒಂದು ಡಿಸಿಪ್ಲಿನ್, ಒಂದು ಎಕ್ಸ್ಪರ್ಟೀಸಿನ ಕ್ಷೇತ್ರ ಅಲ್ಲ ಅಲ್ವಾ? ಎಲ್ಲಾ ಬ್ಯಾಕ್ ಗ್ರೌಂಡ್ಸ್ ಇಂದನೂ ಜನ ಬೇಕು. ಹೌದು. ಸೊ ಇವತ್ತು ನಾವು ಡೆಮೋಗ್ರಫಿ ಬಗ್ಗೆ ಮಾತಾಡೋಣ ಅಂತ ಇವತ್ತಿನ ಚರ್ಚೆ ಹೊರಟಿದೀವಿ. ಡೆಮೋಗ್ರಫಿ ಅಂದ್ರೆ ಏನು? ಬರೀ ನಮ್ಮ ಒಂದು ಪಾಪ್ಯುಲೇಷನ್ ನ ಒಂದು ಹೋಗಿ ಕೌಂಟಿಂಗ್ ಮೆಷರ, ಇಲ್ಲ ಇನ್ನೂ ಜಾಸ್ತಿನಾ? ಇನ್ನೂ ಹೆಚ್ಚು. ಅದಕ್ಕಿಂತ ಮೊದಲು ಫಸ್ಟ್ ಪವನ್, ಸ್ವಲ್ಪ ನಿಮಗೆ ಧನ್ಯವಾದ ಹೇಳ್ಬೇಕು. ತುಂಬಾ ದಿನ ಆಯ್ತು ನಾನು ಕನ್ನಡದಲ್ಲಿ ಹರಟೆ ಹೊಡೆದು. ಅದು ಈ ಡೆಮೋಗ್ರಫಿ ಅಂತ ಟಾಪಿಕ್ ಮೇಲೆ ಚರ್ಚೆ ಮಾಡಿ ಅದು ಕನ್ನಡದಲ್ಲಿ ತುಂಬಾನೇ ವರ್ಷ ಆಗಿದೆ. ಸೊ ಇದೊಂದು ಒಳ್ಳೆ ಅಪಾರ್ಚುನಿಟಿ ನನಗೆ. ಇದರಿಂದ ನಾನು ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಸರ್. ಸೊ ಡೆಮೋಗ್ರಫಿ, ಸೊ ಇಂಗ್ಲಿಷ್ ನಲ್ಲಂತ ಅರ್ಥ ಏನು? ಡೆಮೋಸ್ ಮತ್ತೆ ಗ್ರಫಿ, ಪೀಪಲ್ ಮೆಜರ್ ಅಂದ್ರೆ ಜನನ ಮೆಜರ್ ಮಾಡೋದು ಅಂತ. ಕನ್ನಡದಲ್ಲಿ ಜನಸಂಖ್ಯಾ ಶಾಸ್ತ್ರ ಅಂತಾರೆ. ಜನಸಂಖ್ಯೆ ಅಂದ್ರೆ ಬರೀ ಕೌಂಟಿಂಗ್ ಆಗತ್ತೆ. ಬಟ್ ಡೆಮೋಗ್ರಫಿ ಇಸ್ ಮಚ್ ಮೋರ್ ದೆನ್ ಕೌಂಟಿಂಗ್. ಸೊ ಜನರ ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅದರಲ್ಲಿ ಮೆಜರ್ ಮಾಡ್ತೀವಿ. ಒಂದು ಏಜ್ ಇರ್ಬೋದು, ಸೆಕ್ಸ್ ಇರ್ಬೋದು, ಮತ್ತೆ ಅವರ ಹೆಲ್ತ್ ಸ್ಟೇಟಸ್ ಇರ್ಬೋದು, ಅವರ ರೇಷಿಯಲ್ ಅಂಡ್ ರಿಲಿಜಿಯಸ್ ಗ್ರೂಪ್ ಇರ್ಬೋದು, ಕಾಸ್ಟ್ ಇರ್ಬೋದು. ಸೊ ಇವೆಲ್ಲಾನು ನಾವು ಡೆಮೋಗ್ರಫಿಯಲ್ಲಿ ಸ್ಟಡಿ ಮಾಡ್ತೇವೆ. ಅದರಿಂದ ಬೇರೆ ಬೇರೆ ರೇಟ್, ಜನನ ರೇಟ್ ಅಂದ್ರೆ ಬರ್ತ್ ರೇಟ್ ಅಂತಲ್ಲ, ಬರ್ತ್ ರೇಟು, ಡೆತ್ ರೇಟು, ಮೈಗ್ರೇಷನ್ ರೇಟು, ಇವೆಲ್ಲ ಇದರಲ್ಲಿ ಮೆಜರ್ ಮಾಡ್ತೀವಿ. ಸೊ ಒಂಥರ ಡೆಮೋಗ್ರಫಿ ಬೇರೆ ಬೇರೆ ಬ್ರಾಂಚ್ ಗೆ ಕನೆಕ್ಟ್ ಮಾಡ್ತಾರೆ. ನೀವು ಯಾವುದೇ ಸಮಾಜಶಾಸ್ತ್ರದ ಒಂದು ಫೀಲ್ಡ್ ನೋಡಿ, ಪೊಲಿಟಿಕಲ್ ಸೈನ್ಸ್. ಸೊ ಡೆಮೋಕ್ರಸಿಗೆ ಏನ್ ಬೇಕಾಗತ್ತೆ? ಪ್ರಜಾಪ್ರಭುತ್ವಕ್ಕೆ ವೋಟಿಂಗ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದು ಯಾವ್ದ್ರ ಮೇಲೆ ಬೇಸಿಸ್? 18 ವರ್ಷದ ಮೇಲೆ. ಮತ್ತೆ ಅಸೆಂಬ್ಲಿ ಮತ್ತೆ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಅದು ಡಿಲಿಮಿಟೇಷನ್ ಮಾಡೋದು ಯಾವ್ದ್ರ ಬೇಸಿಸ್ ಮೇಲೆ? ಜನತೆ ಕೌಂಟ್ ಮೇಲೆ. ಹಾಗೆ ಪ್ರಪೋರ್ಷನಲ್ ರೆಪ್ರೆಸೆಂಟೇಷನ್ಗೆ ಸೊ ಡೆಮೋಗ್ರಫಿ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನೀವು ಸಮಾಜಶಾಸ್ತ್ರ ನೋಡಿದ್ರೆ ಅವರು ಬೇರೆ ಬೇರೆ ಸೋಷಿಯಲ್ ಸ್ಟ್ರಾಟಿಫಿಕೇಶನ್ ಅಂತ ಸ್ಟಡಿ ಮಾಡ್ತಾರೆ, ಬೇರೆ ಬೇರೆ ರೇಷಿಯಲ್ ಅಂಡ್ ಎಥನಿಕ್ ಗ್ರೂಪ್ ಇನ್ ಡಿಫರೆಂಟ್ ಪ್ಲೇಸಸ್. ಸೊ ಅದಕ್ಕೂ ಡೆಮೋಗ್ರಫಿ ಬೇಕಾಗತ್ತೆ. ಯಾಕಂದ್ರೆ ಅದ್ರ ಎಷ್ಟು ಜನ ಇದ್ದಾರೆ, ಸೊ ಅದರಲ್ಲಿ ಲೆಟ್ಸ್ SC ST ಅವ್ರು ಎಷ್ಟು ಜನ ಇದ್ದಾರೆ, ಜನರಲ್ ಕ್ಯಾಟಗರಿ ಎಷ್ಟು ಜನ ಇದ್ದಾರೆ, ಅದರಲ್ಲಿ ಎಷ್ಟು ಎಜುಕೇಟೆಡ್ ಇದ್ದಾರೆ, ಇದರಲ್ಲೂ ಡೆಮೋಗ್ರಫಿ ಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಹೆಲ್ತ್ ಅಲ್ಲಿ. ಸೊ ಇನ್ಫ್ಯಾಕ್ಟ್ ಡೆಮೋಗ್ರಫಿ ಸ್ಟಾರ್ಟ್ ಆಗಿದ್ದು ಸೊ ಡೆತ್ ರೇಟ್ ಮೆಜರ್ ಮಾಡಿ, ಅಂದ್ರೆ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಸೊ ಜಾನ್ ಗ್ರಾಂಟ್ ಅಂತ 17th ಸೆಂಚುರಿಯಲ್ಲಿ ಇದ್ದ. ಫಸ್ಟ್ ಅವರು ಬಿಲ್ಸ್ ಆಫ್ ಮಾರ್ಟಾಲಿಟಿ ಅಂತ ಒಂದು ಟೇಬಲ್ ಇತ್ತು. ಆ ಟೇಬಲ್ ಇಂದ ಇವರು ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಸಾಯ್ತಿದ್ದಾರೆ ಅದನ್ನ ನೋಟ್ ಡೌನ್ ಮಾಡಿ ಈ ಕನ್ಸ್ಟ್ರಕ್ಟೆಡ್ ವಾಟ್ ಇಸ್ ಕಾಲ್ಡ್ ಆಸ್ ಎ
ಲೈಫ್ ಟೇಬಲ್. ನಾವು ಈ ಲೈಫ್ ಟೇಬಲ್ ಇಸ್ ವೆರಿ ಮಚ್ ಯೂಸ್ಡ್ ಇನ್ ಹೆಲ್ತ್ ಸೈನ್ಸಸ್. ಪಬ್ಲಿಕ್ ಹೆಲ್ತ್ ಅಲ್ಲಿ ಇದು ಒಂದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ಎಲ್ಲ ಕೇಳಿರ್ತಾರೆ. ಹೌದು. ಹಾಗೆ ಹೆಲ್ತ್ ಅಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಡಿಫರೆಂಟ್ ಏಜ್ ಗ್ರೂಪ್ ಅಂಡ್ ಕಾಸಸ್ ಆಫ್ ಡೆತ್ ಬೈ ಏಜ್, ಅಂದ್ರೆ ಯಾವ ರೀಸನ್ ಇಂದ ಜನ ಸತ್ತಿದ್ದಾರೆ ಬೇರೆ ಬೇರೆ ವಯಸ್ಸಲ್ಲಿ, ಬೇರೆ ಬೇರೆ ವಯಸ್ಸಿನಲ್ಲಿ ಯಾವ ರೀಸನ್ ಇಂದ, ಜಸ್ಟ್ ಲೈಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಆಗಿರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಇನ್ಫೆಕ್ಷಿಯಸ್ ಡಿಸೀಸ್ ಆಗ್ಬೋದು, ಇಲ್ಲ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಈಗ್ಲೂ ಇಂಡಿಯಾಲ್ ನೋಡ್ತೀವಿ, ಮುಂಚೆನೂ ಇತ್ತು, ಚಿಕ್ಕ ವಯಸ್ಸಲ್ಲೇ ಮಕ್ಕಳು ಮ್ಯಾಲ್ ನ್ಯೂಟ್ರಿಷನ್ ಇಂದಾನೋ ಬೇರೆ ಏನೋ ಕಾಯಿಲೆಯಿಂದಾನೋ ಹೋಗ್ಬೋದಾಗಿತ್ತಲ್ವಾ. ಸೊ ಅದೆಲ್ಲ ನಾವು ಒಂದೊಂದು ಏಜ್ ಗ್ರೂಪ್ ಅಲ್ಲೂ ಬೇರೆ ಬೇರೆ ಕಾರಣದಿಂದ ಜನ ಇದು ಮರಣ ಆಗ್ಬೋದು. ಸೊ ಇವೆಲ್ಲದಕ್ಕೂ ಡೆಮೋಗ್ರಫಿ ಒಂದು ಟೂಲ್ ಆಗುತ್ತೆ. ಸೊ ಇನ್ ದಟ್ ವೇ ಇಟ್ ಕನೆಕ್ಟ್ಸ್ ಮೆನಿ ಫೀಲ್ಡ್ಸ್, ಸೋಶಿಯಾಲಜಿ, ಆಂಥ್ರೋಪಾಲಜಿ, ಎಕನಾಮಿಕ್ಸ್ ಅಂಡ್ ಪಬ್ಲಿಕ್ ಹೆಲ್ತ್ ಅಂಡ್ ಪೊಲಿಟಿಕಲ್ ಸೈನ್ಸ್. ಅದಕ್ಕೊಂದು ಫೌಂಡೇಶನ್ ಟೂಲ್ ಆಗುತ್ತೆ. ಸೊ ಎಲ್ಲೆಲ್ಲಿ ನಾವು ಜನರ ಬಗ್ಗೆ ಯೋಚನೆ ಮಾಡಬೇಕು, ಪಾಲಿಸಿ ಮಾಡದೇ ಇದ್ರೇನು ಸರಿ, ಜಸ್ಟ್ ಸ್ವಲ್ಪ ಸಂಶೋಧನೆ ಮಾಡಬೇಕು, ಈ ಒಂದು ಎಷ್ಟು ಜನ ಇದ್ದಾರೆ ಅಂತ ನಮಗ್ ಮೊದಲು ತಿಳಿಬೇಕು ಅಲ್ವಾ. ಅದು ಮೊದಲ ಕ್ವಶನ್. ಫಸ್ಟ್ ಏನೇ ಸ್ಟಾರ್ಟ್ ಮಾಡ್ಬೇಕು ಅಂದ್ರು, ಅಪ್ಪ ಎಷ್ಟು ಜನ ಇದ್ದಾರೆ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಥವಾ ಈ ಡಿಸ್ಟ್ರಿಕ್ಟ್ ಅಲ್ಲಿ, ಎಷ್ಟು ಜನ ಇದ್ದಾರೆ, ಎಷ್ಟು ಮೇಲ್ ಅಂಡ್ ಫಿಮೇಲ್, ಬಟ್ ಯಾರಿಗ ಏನಾಗಿದೆ. ಈ ಕೋವಿಡ್ ನಲ್ಲೂ ನೋಡಿ, ಫಸ್ಟ್ ಕೋವಿಡ್ ರೇಟ್ ಅಂತ, ಅದರಲ್ಲಿ ಬೇರೆ ಬೇರೆ ರೇಟ್ಸ್ ಇಂದ ಕ್ಯಾಲ್ಕುಲೇಟ್ ಮಾಡ್ತಾರೆ. ಕೋವಿಡ್ ಫೆಟಾಲಿಟಿ ರೇಟ್ ಅಂತಾರೆ, ಇನ್ನೊಂದು ಕೋವಿಡ್ ಇನ್ಸಿಡೆನ್ಸ್ ಪರ್ ಮಿಲಿಯನ್ ಇನ್ಸಿಡೆನ್ಸ್ ರೇಟ್ ಅಂತಾರೆ. ಅದಕ್ಕೂ ಪಾಪ್ಯುಲೇಷನ್ ಬೇಕು. ಸೊ ಇಟ್ ಇಸ್ ಜಸ್ಟ್ ಇಟ್ಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್ ಅಂತಾರೆ. ಅದ್ರಲ್ಲೂ ತುಂಬಾ ಸತಿ ಯಾಕಂದ್ರೆ ಟೆಸ್ಟ್ ಮಾಡದೇ ಇದ್ರೆ ನಮಗ್ ಜನ ಸಿಗಲ್ಲ ಅಲ್ವಾ. ಸೊ ಅದ್ರಲ್ಲಿ ಇನ್ಫೆಕ್ಷನ್ ಫೆಟಾಲಿಟಿ ರೇಟ್ ಅಂತಾರೆ, ಇನ್ನೊಂದು ಕೇಸ್ ಫೆಟಾಲಿಟಿ ರೇಟ್ ಅಂತಾರೆ. ಮೇ ಬಿ ಈ ಪಾಡ್ಕಾಸ್ಟ್ ನ ಕೊನೆಯಲ್ಲಿ ಮೇ ಬಿ 1-2 ನಿಮಿಷ ಇದ್ರ ಮೇಲೆ ಸ್ಪೆಂಡ್ ಮಾಡ್ಬೋದು ಅನ್ಸುತ್ತೆ. ಸೊ ಶಿವಕುಮಾರ್ ಅವರೇ, ನಾವು ಡೆಮೋಗ್ರಫಿ ಅಂದ್ರೆ ಬರೀ ಜನಸಂಖ್ಯೆ ಇಲ್ಲ ಅದ್ರ ಬಗ್ಗೆ ಹೇಳೋಕ್ಕಾಗತ್ತಾ, ಇಲ್ಲ ಬೇರೆ ಪದಾನೇ ಉಪಯೋಗಿಸ್ಬೇಕಾ? ಜನಸಂಖ್ಯೆನ ಹೇಳ್ದಂಗೆ ಬರೀ ಕೌಂಟಿಂಗ್ ಆಗತ್ತೆ. ಡೆಮೋಗ್ರಫಿ ಅಂದ್ರೆ ಮೆಜರ್ ಮಾಡೋದು, ಜನ ಮಾಪಣೆ ಅನ್ನೋದು ಒಂದು ಒಳ್ಳೆ ಶಬ್ದ ಅದು. ಆದ್ರೆ ಇದನ್ನ ಅಷ್ಟು ಯೂಸ್ ಮಾಡೋದಿಲ್ಲ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸಾಮಾನ್ಯ ಜನರಲ್ಲಿ ಏನು ಅಂದ್ರೆ, ಸೆನ್ಸಸ್ ರಿಪೋರ್ಟ್ ಬಂದಾಗ ಏನಂತಾರೆ, ಓಕೆ ಇಷ್ಟು ಜನ ಇಂಡಿಯಾಲಿ ಇದ್ದಾರೆ, ಇಷ್ಟು ಜನ ಇನ್ನೊಂದು 50 ವರ್ಷದಲ್ಲಿ ಇಷ್ಟು ಜನ ಆಗ್ಬೋದು ಅಂತ ಮಾತ್ರ ಗೆಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಇದೆ. ನಮ್ಮ ಇಂಡಿಯಾಲಿ ಅಟ್ಲೀಸ್ಟ್ ಬ್ರಿಟಿಷರ್ಸ್ ಬಂದ್ಮೇಲೆ ಒಂದು ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್, ಇಂಡಿಯಾಲಿ ಎಷ್ಟು ಜನ ಇದ್ದಾರೆ, ಯಾವ ಏಜ್ ಗ್ರೂಪ್ ಅಲ್ಲಿ ಇದ್ದಾರೆ, ಅವೆಲ್ಲ ಸ್ಟಾರ್ಟ್ ಆಗಿದ್ದು 1872 ಅಲ್ಲಿ. ಓಕೆ, ಸೊ ಸೆನ್ಸಸ್ ಆಫ್ ಇಂಡಿಯಾ ಅಂತ ಫಸ್ಟ್ ಆಗಿದ್ದು ಆವಾಗ. ಇದಕ್ ಮುಂಚೆನೂ ನಮ್ಮ ಇಂಡಿಯಾನಲ್ಲಿ ಬೇರೆ ಕಡೆ ಮೇ ಬಿ ಇಡೀ ಕಿಂಗ್ಡಮ್ ಇಲ್ಲ ರಾಜ್ಯದಲ್ಲೆಲ್ಲ ಅಟ್ಲೀಸ್ಟ್ ಒಂದು ನಗರದಲ್ಲಿ ಜನ ಸೆನ್ಸಸ್ ಅನ್ನೋ ಒಂದು ಎಫರ್ಟ್ ಹಾಕಿದಾರಲ್ವಾ? ಖಂಡಿತ. ಒಂದು ಜನಸಂಖ್ಯೆ ಏನಕ್ಕೆ ಬೇಕಾಗಿತ್ತು ಅಂದ್ರೆ, ಮೊದಲು ರಾಜರಿಗೆ ಮೇಲೆ ಟ್ಯಾಕ್ಸ್ ಕಲೆಕ್ಷನ್, ಲ್ಯಾಂಡ್ ರೆವಿನ್ಯೂ ಹೇಗೆ ಗೊತ್ತಾಗತ್ತೆ, ಈ ಹಳ್ಳಿಲಿ ಇಷ್ಟು ಜನ ಇದ್ದಾರೆ, ಇಷ್ಟು ಜನ ಈ ಬಿತ್ತನೆ ಬೆಳೀತಿದ್ದಾರೆ, ಅದಕ್ಕೆ ನಮಗಿಷ್ಟು ಟ್ಯಾಕ್ಸ್ ಬೇಕು ಅಂತ. ಅದಕ್ಕಂತೂ ಬೇಕಾಗೇ ಇತ್ತು, ಅದು ಮಾಡ್ತೀವಿ. ಆದ್ರೆ ಇದು ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಅಂದ್ರೆ ಜನರ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಮೆಜರ್ ಮಾಡೋದು, ಅದು ರೀಸೆಂಟ್ ಆಗಿ ಸ್ಟಾರ್ಟ್ ಆಯ್ತು. ಸೊ 1872 ಮತ್ತೆ 1881 ಅಲ್ಲಿ ಪೂರ್ತಿ ಇಂಡಿಯಾಗೆ ಎಕ್ಸ್ಪ್ಯಾಂಡ್ ಆಯ್ತು. ಓಕೆ, ಅದಕ್ಕೆ ಆಮೇಲೆ ಸೊ ನಮ್ ಈಗ ಈ ವರ್ಷ ಇನ್ನು ಸೆನ್ಸಸ್ ಆಗ್ಬೇಕಾಗಿದೆ, ಆದ್ರೆ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ ಅಲ್ವಾ ಕೋವಿಡ್ ಇಂದ. ಈಗ ಏಪ್ರಿಲ್ ಇಂದ ಸೆಪ್ಟೆಂಬರ್ಗೆ ಒಂದು ಹೌಸ್ ಲಿಸ್ಟಿಂಗ್ ಅಂತ ಮಾಡ್ತಾರೆ. ಅದು ಜನರ ಗಣನೆಗಿಂತ ಮೊದಲಿನ ಫೇಸ್. ಅದು ಎಲ್ಲೆಲ್ಲಿ ಇಂಡಿಯಾಲಿ ಎಲ್ಲಾ ತರ ಹೌಸ್ ಹೋಲ್ಡ್ಸ್ ಫಸ್ಟ್ ಒಂದು ಲಿಸ್ಟ್ ಮಾಡಿ ಆ ಮನೆಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನ ಮೊದಲೇ ನೋಟ್ ಡೌನ್ ಮಾಡ್ತಾರೆ. ಈ ಫೇಸ್ ಈ ಕೋವಿಡ್ ಇದ್ದ ಏನಾಯ್ತು, ಏಪ್ರಿಲ್ ಇಂದ ನಡಿಬೇಕಾಗಿದ್ದು ಕಂಪ್ಲೀಟ್ಲಿ ಬಂದ್ ಆಗಿದೆ. ಸೊ ಈ ವರ್ಷ ಇಟ್ ಹ್ಯಾಸ್ ಸ್ಟಾಪ್ ಫಾರ್ ಎವರ್. ಆದ್ರೆ ಈ ಸೆನ್ಸಸ್ ಅನ್ನೋದು ಅಫ್ಕೋರ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸರ್ಸೈಸ್, ಆದ್ರೆ ಒಂದ್ ಎಕ್ಸರ್ಸೈಸ್ ಅಲ್ವಾ. ನಾವೀಗ ಈ ಡೆಮೋಗ್ರಫಿ ಜನ ಮಾಪಣೆ ಮಾಡಬೇಕು ಅಂದ್ರೆ ಸೆನ್ಸಸ್ ಬಿಟ್ಟು ಸಾಕಷ್ಟು ಸರ್ವೇಸ್ ಆಗತ್ತೆ, ಸರ್ಕಾರ ಮಾಡುತ್ತೆ, NGOs ಇಲ್ಲ ಬೇರೆ ಪ್ರೈವೇಟ್ ಕಂಪನೀಸ್ ಮಾಡ್ತಾರೆ. ಕೊನೆಗೆ ನಮ್ಮ ಜನಾಂಗ ಮತ್ತೆ ನಮ್ ದೇಶದ ಜನರ ಬಗ್ಗೆ ಗೊತ್ತಾಗ್ಬೇಕಂದ್ರೆ ಬೇರೆ ಬೇರೆ ಸ್ಟಡೀಸ್ ಬೇಕಾಗತ್ತಲ್ವಾ. ಸೊ ಆ ಒಂದು ಮೆಷರ್ಮೆಂಟ್, ಆ ಒಂದು ಸಿಸ್ಟಮ್ ಹೇಗಿದೆ, ಸರ್ವೆ ಹೇಗ್ ಮಾಡ್ತಾರೆ ಅನ್ನೋದ್ರ ಮೇಲೆ ಒಂದು ಎಪಿಸೋಡ್ ನಾವು ಮಾಡ್ಬೋದು. ಇವತ್ತು ಆ ತರ ಬೇರೆ ಬೇರೆ ಸ್ಟಡೀಸ್, ಸೆನ್ಸಸ್ ಇಂದ ಶುರು ಮಾಡಿ ಬೇರೆ ಇದರ ಸ್ಟಡೀಸಿನ ರಿಸಲ್ಟ್ಸ್ ಏನು, ಮತ್ತೆ ಆ ಒಂದು ಮಾಹಿತಿ ಇಟ್ಕೊಂಡು ನಾವ್ ಏನ್ ಮಾಡ್ಬೋದು, ಯಾವ ತರ ನಮ್ಮ ದೇಶದನ್ನ ನೋಡ್ಬೋದು, ಏನ್ ಮಾಹಿತಿ ಸಿಗ್ಬೋದು ಅಂತ ಅದ್ರ ಮೇಲೆ ಮಾತಾಡೋಣ. ಸೊ ಮೊದಲು ನಮ್ಮ ದೇಶದ ವಯಸ್ಸು, ದೇಶದ ಜನರ ವಯಸ್ಸು, ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ ಹೋಗೋಕ್ ಮುಂಚೆ ತುಂಬಾ ಸತಿ ನಾವು ನಮ್ಮ ಡೆಮೋಗ್ರಫಿ ಅಂತ ನೋಡುವಾಗ ಜನರಲ್ಲಿ ತುಂಬಾನೇ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಸೊ ನಿಮ್ಮ ಹತ್ರ ಒಂದು ಮೇ ಬಿ ಆಲ್ಮೋಸ್ಟ್ ಹಾಫ್ ದಿ ಎಪಿಸೋಡ್ ನಾವು ಸ್ಪೆಂಡ್ ಮಾಡ್ಬೋದು ಬೇರೆ ಬೇರೆ ಈ ಮಿತ್ಸ್ ಅಂಡ್ ಫಿಯರ್ಸ್ ಅನ್ನ ನೋಡ್ಕೊಂಡು ಹೋಗೋಣ. ಸೊ ಒಂದು ಶಿವಕುಮಾರ್ ಅವರೇ, ತುಂಬಾ ಜನ ಹೇಳ್ತಾರೆ ಪಾಪ್ಯುಲೇಷನ್ ನಮ್ದು ಎಕ್ಸ್ಪ್ಲೋರ್ಡ್ ಆಗ್ತಾ ಇದೆ,
ನೋಡಿ 1.3 ಬಿಲಿಯನ್ ಪೀಪಲ್, 130 ಕೋಟಿ ಜನ ಇದ್ದಾರೆ, ಇನ್ನು ಎಷ್ಟಾಗ್ಬೋದು ಜಗತ್ತಲ್ಲೇ, ಇನ್ನು ಎಷ್ಟು ಎಕ್ಸ್ಪ್ಲೋರ್ಡ್ ಆಗ್ಬೋದು ಅಂತ. ಸೊ ಇದರಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸ್ವಲ್ಪ ಕಟ್ಟುಕತೆ? ಸೊ ಇದಕ್ಕೇನು ಅಂದ್ರೆ, ಒಂದು ಮೀಡಿಯಾನು ನೋಡಿ, ಯಾವುದೇ ಒಂದು ಸೆನ್ಸಸ್ ರಿಪೋರ್ಟ್ ಏನಾದ್ರು ಬಂತು ಅಂದ್ರೆ ಮೀಡಿಯಾ ಬರೀ ನಂಬರ್ ಮೇಲೆ ರೀಸೆಂಟ್ಲಿ UN ಪಾಪ್ಯುಲೇಷನ್ ಪ್ರೊಜೆಕ್ಷನ್ ಒಂದು ರಿಪೋರ್ಟ್ ಬಂತು, ಪಾಪ್ಯುಲೇಷನ್ ಪ್ರಾಸ್ಪೆಕ್ಟ್ 2019 ಅಂತ. ಅದೇ ಹೇಳ್ತು 1.38 ಬಿಲಿಯನ್ ಅಂತ. ಇನ್ನೊಂದು 2050 ಇಂಡಿಯಾ ಪಾಪ್ಯುಲೇಷನ್ 1.6 ಬಿಲಿಯನ್ ಆಗುತ್ತೆ, 2100 ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ತುಂಬಾ ಲಾಂಗ್ ಟರ್ಮ್ ಹೇಳ್ತಾರೆ. ಸೊ ಜನಕ್ಕೆ ಇದೇ ಬೇಕಾಗತ್ತೆ ಅಂದ್ರೆ, ಇಂಡಿಯಾ ಪಾಪ್ಯುಲೇಷನ್ ಚೈನಾಗಿಂತ ಮೀರುತ್ತೆ, ನಮ್ಮ ದೇಶದ ಎಲ್ಲಾ ಪ್ರಾಬ್ಲಮ್ ಪಾಪ್ಯುಲೇಷನ್ಗೆ ಅಂತ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಅದರಿಂದ ಎಷ್ಟೊಂದು ಮಿತ್ಸು ಇದೆ. ಯಾಕಂದ್ರೆ ಹಿಸ್ಟಾರಿಕಲಿ ನಮ್ಮ ಇಂಡಿಯಾ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಜನಕ್ಕೆ ಆ ಭಯನೂ ತುಂಬಿಕೊಂಡಿದೆ. ಅದು ಭಯದ ಕಾರಣ ಏನು ಅಂದ್ರೆ, ಒಂದು ಹಿಸ್ಟಾರಿಕಲಿ ನೋಡಿದ್ರೆ 1798 ಥಾಮಸ್ ಮ್ಯಾಲ್ಥಸ್ ಅಂತ ಒಬ್ಬ ಡೆಮೋಗ್ರಫರ್ ಇದ್ದ. ಸೊ ಈ ಭಯ ಈಗಿಂದಲ್ಲ, ಸುಮಾರು 200 ವರ್ಷದ ಹಿಂದೆ ಥಾಮಸ್ ಮ್ಯಾಲ್ಥಸ್ ಅನ್ನೋನು ಒಂದು ಥಿಯರಿ ಬರ್ದ. ಅವನು ಹೇಳ್ದ, ಈ ಪಾಪ್ಯುಲೇಷನ್ ಎಷ್ಟು ಜೋರಾಗಿ ಏರ್ತಾ ಇದೆ ಅಂತಂದ್ರೆ ಇನ್ನು ಸ್ವಲ್ಪ ವರ್ಷದಲ್ಲಿ ನಮ್ಮ ಆಹಾರ ಪ್ರೊಡಕ್ಷನ್ ಇದೆಯಲ್ಲ ಅದು ಸಾಕಾಗೋದಿಲ್ಲ, ಜನ ಹಾಗೆ ಹಸುವಿನಿಂದ ಸಾಯ್ತಾರೆ ಅಂತ. ಇದಕ್ಕೇನಂತಾರೆ, ಮ್ಯಾಲ್ಥ್ಯೂಸಿಯನ್ ಕ್ಯಾಟಸ್ಟ್ರೋಫ್ ಅಂತಾರೆ. ಸೊ ಅವಾಗ ಏನಾಗಿತ್ತು, ಇಂಗ್ಲೆಂಡ್ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗ್ತಾ ಇತ್ತು, ಸಿಟಿ ಪಾಪ್ಯುಲೇಷನ್ ಎಲ್ಲ ತುಂಬಾ ಇನ್ಕ್ರೀಸ್ ಆಗ್ತಾ ಇತ್ತು. ಅದನ್ನ ನೋಡಿ ಈ ಥಿಯರಿ ಮಾಡ್ದ. ಈ ಥಿಯರಿ ಎಷ್ಟೋ ವರ್ಷ ಇನ್ಫ್ಲೂಯೆನ್ಸ್ ಆಯ್ತು, ಆಲ್ಮೋಸ್ಟ್ 1.5 ಶತಮಾನ ಅಂತೂ ಇನ್ಫ್ಲೂಯೆನ್ಸ್ ಮಾಡ್ತು. ಯಾಕಂದ್ರೆ ನಮ್ಮ ಪಾಪ್ಯುಲೇಷನ್ 1800 ಇಂದ ಕಂಟಿನ್ಯೂಸ್ ಆಗಿ ಇನ್ಕ್ರೀಸ್ ಆಗ್ತಾ ಇತ್ತು. ಮೊದ್ಲಾದ್ರೆ ಸ್ವಲ್ಪ ಬ್ಯಾಲೆನ್ಸ್ ಇರ್ತಿತ್ತು, ಜನನ ಮರಣ, ಲಾರ್ಜ್ ಸ್ಕೇಲ್ ಫೆಮೈನ್ ಇರ್ತಿತ್ತು, ಬರಗಾಲ ಆಗ್ತಿತ್ತು, ಇಲ್ಲ ದೊಡ್ಡ ದೊಡ್ಡ ಎಪಿಡೆಮಿಕ್ಸ್ ಬರ್ತಾ ಇತ್ತು, ಅದರಿಂದ ಎಷ್ಟೋ ಜನ ಸಾಯ್ತಾ ಇದ್ರು. ಆಮೇಲೆ ಅದೆಲ್ಲ ಕಡಿಮೆ ಆಗ್ತಾ ಹೋದಂಗೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಯ್ತು. ಅದರಲ್ಲಿ ಇಂಡಿಯಾ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಯ್ತು. ಅದನ್ನ ನೋಡಿ 1950 ನಮ್ಮ ದೇಶದಲ್ಲಿ ಫಸ್ಟ್ ಅಮಾಂಗ್ ದ ಡೆವಲಪಿಂಗ್ ಕಂಟ್ರೀಸ್ ಪಾಪ್ಯುಲೇಷನ್ ಕಂಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರು. ಓಕೆ. ಅದಾದ್ಮೇಲೆ ಇನ್ನೊಂದು 1968 ಒಂದು ಬುಕ್ ಬರೋದು, ಪೌಲ್ ಎಲ್ರಿಚ್ ಅಂತ ಒಬ್ಬ ಬಯಾಲಜಿಸ್ಟ್, ಪಾಪ್ಯುಲೇಷನ್ ಬಾಂಬ್ ಅಂತ. ಸೊ ಅದ್ರಲ್ಲಿ ಅವನೇ ಹೇಳ್ತಾನೆ, ಈಗ ನಮ್ಮ ಬ್ಯಾಟಲ್ ಟು ಫೀಡ್ ಆಲ್ ಹ್ಯುಮ್ಯಾನಿಟಿ ಇಸ್ ಓವರ್. ಒಂದು ದಶಕದಲ್ಲಿ ಹಂಡ್ರೆಡ್ಸ್ ಆಫ್ ಮಿಲಿಯನ್ ಪೀಪಲ್ ವಿಲ್ ಸ್ಟಾರ್ವ್ ಟು ಡೆತ್ ಇನ್ ಸ್ಪೈಟ್ ಆಫ್ ಎನಿ ಕ್ರಾಶ್ ಕೋರ್ಸ್ ಎಂಬಾಕ್ಟ್ ಅಪಾನ್ ನೌ. ಅಂದ್ರೆ ಅವನೇನ್ ಹೇಳಿದ್ದು ಅಂದ್ರೆ, ಪಾಪ್ಯುಲೇಷನ್ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ 100 ಮಿಲಿಯನ್ ಜನ ಸಾಯ್ತಾರೆ, ಇದಕ್ಕೆ ಇಮಿಡಿಯೇಟ್ ನಾವು ಪ್ರಿವೆನ್ಷನ್ ಮೆಜರ್ ತಗೋಬೇಕು ಅಂತ. ಅವನು ಇಂಡಿಯಾ ಮತ್ತೆ ಚೈನಾ ಎಕ್ಸಾಂಪಲ್ ತಗೊಂಡ. ನಮ್ಮ ದೇಶದಲ್ಲಿ ಮೊದಲೇ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಸ್ವಲ್ಪ ಫಿಯರ್ ಇತ್ತು. ಈ ಬುಕ್ ನೋಡಿ ಇನ್ನೂ ಹೆಚ್ಚಾಯ್ತು. ಅದಕ್ಕೆ ನಮ್ಮ ಸರ್ಕಾರದಲ್ಲೂ ಇವಾಗ ನೋಡಿದ್ರೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಅಂತ ಹೆಸರೇ ಇದೆ. ಆ ಫ್ಯಾಮಿಲಿ ವೆಲ್ಫೇರ್ ಅಲ್ಲಿ ಒಂದು ಬಿಗ್ ಗೋಲ್, ಅಟ್ ಲೀಸ್ಟ್ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇರ್ಬೋದು, ಬಟ್ ಒಂದು ಬಿಗ್ ಗೋಲ್ ಅದ್ರಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ ಅಲ್ವಾ. ಹಮ್ದೋ ಹಮಾರೇದೋ ಕ್ಯಾಂಪೇನ್ ಎಲ್ಲ ನಡೀತಾ ಇತ್ತು. ಚೈನಾನಲ್ಲಿ ಹಮ್ದೋ ಹಮಾರ ಏಕ್ ಅದು ನಡೀತಿ. ಈ ಆಕ್ಚುಲಿ ಹಮ್ದೋ ಹಮಾರೇದೋ ಇನ್ನೂ ಜಾಸ್ತಿ ಇತ್ತು. ಒಂದು 20 ವರ್ಷದ ಹಿಂದೆ ಹೋಗಿದ್ರೆ ಅದು ರೆಗ್ಯುಲರ್ ಆಗಿ ಟಿವಿ ಪ್ರೋಗ್ರಾಮ್ ಅಲ್ಲೆಲ್ಲ ಬರ್ತಾ ಇತ್ತು. ಈಗ ಕಡಿಮೆ ಆಗಿದೆ. ಅದ್ರ ರೀಸನ್ ನಾನು ಹೇಳ್ತೀನಿ. ಸೊ ಮೊದಲು ಏನಿತ್ತು, ಟಾರ್ಗೆಟೆಡ್ ಪಾಪ್ಯುಲೇಷನ್ ರಿಡಕ್ಷನ್ ಪ್ರೋಗ್ರಾಮ್ ಅಂತಿತ್ತು. ಅಂದ್ರೆ ಎಲ್ಲಾರ್ಗು ಒಂದು ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗೆ ಅಥವಾ ಹಾಸ್ಪಿಟಲ್ಸ್ಗೆ ಒಂದು ಟಾರ್ಗೆಟ್ ಕೊಡ್ತಿದ್ರು. ಇದೊಂದು ಇಷ್ಟು ವರ್ಷದಲ್ಲಿ ನೀವು ಇಷ್ಟು ಸ್ಟೆರಿಲೈಸೇಷನ್ ಪ್ರೋಗ್ರಾಮ್ಸ್ ಕಂಡಕ್ಟ್ ಮಾಡ್ಬೇಕು, ಇಷ್ಟು ಜನ ಸ್ಟೆರಿಲೈಸ್ ಮಾಡ್ಬೇಕು ಅಂತ. ಅದಕ್ಕೆ ಇನ್ಸೆಂಟಿವ್ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಒಂದೊಂದು ರಾಜ್ಯದಲ್ಲಿ ಇನ್ನೂ ನಡೀತಾ ಇದೆ ಅಲ್ವಾ. ಮಧ್ಯಪ್ರದೇಶಲ್ಲಿ ಬೇರೆ ಕಡೆ ಎಲ್ಲ ಯಾರಾದ್ರೂ ಸ್ಟೆರಿಲೈಸೇಷನ್ ಮಾಡಿದ್ರೆ ಇನ್ನೂ 10,000 ರೂಪಾಯಿ ಕೊಡ್ಬೋದು ಸರ್ಕಾರದಿಂದ. ಇನ್ನೂ ನಡೀತಾ ಇದೆ ಅಲ್ವಾ? ಇನ್ನೂ ನಡೀತಾ ಇದೆ, ಆದ್ರೆ ಸ್ಮಾಲರ್ ಸ್ಕೇಲ್. ಇದರ ವರ್ಸ್ಟ್ ಫೇಸ್ ಯಾವಾಗಿತ್ತು ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ. ಎಷ್ಟೊಂದ್ ಜನ ಗೊತ್ತಿರ್ಬೋದು, ತುರ್ತು ಪರಿಸ್ಥಿತಿ ಸಂಜಯ್ ಗಾಂಧಿ ಎಷ್ಟೋ ಜನನ್ನ ಫೋರ್ಸ್ ಸ್ಟೆರಿಲೈಸೇಷನ್ ಗೆ ಪ್ರೋಗ್ರಾಮ್ ನಡೆಸ್ತಾರೆ. ಹಳ್ಳಿಯಲ್ಲಿ ಜನನ ಹಿಡಿದು ಅವ್ರನ್ನ ಸ್ಟೆರಿಲೈಸ್ ಮಾಡ್ತಾ ಇದ್ರು. ಈಗ ಅಷ್ಟು ಅಟ್ಲೀಸ್ಟ್ ಆನ್ ಪೇಪರ್ ಈಗ ಯಾವುದೇ ಟಾರ್ಗೆಟೆಡ್ ರಿಡಕ್ಷನ್ ಅಂತೂ ಸರ್ಕಾರ ನೀತಿಯಲ್ಲಿ ಇಲ್ಲ. ಆದ್ರೂ ಕೆಲವೊಂದು ರಾಜ್ಯದಲ್ಲಿ ಈ ಪ್ರೋಗ್ರಾಮ್ ಇಂಡೈರೆಕ್ಟ್ ಆಗಿ ನಡೀತಾ ಇದೆ. ಓಕೆ. ಸೊ ಬಟ್ ಆದ್ರೆ ಒಂದು ನೋಡೋದಾದ್ರೆ, ಇಷ್ಟು ಮೆಜರ್ಸ್ ಎಲ್ಲ ಆಕ್ಚುಲಿ ಬೇಕಾ? ಇಷ್ಟು ಹೆದರಿಕೆ ನಮಗೆ ಬೇಕಾ? ಸೊ ಶಿವಕುಮಾರ್ ಅವ್ರೆ, ಇದ್ರ ಬಗ್ಗೆ ನಾ ಕೇಳ್ತೀನಿ. ಸೊ ಈಗ್ಲೂ ಜನಕ್ಕೆ ಸ್ವಲ್ಪ ಭಯ ಇದ್ರ ಬಗ್ಗೆ ಅಲ್ವಾ? ಯಾಕಂದ್ರೆ ಏನಕ್ಕೆ ಇವಾಗ ಕರ್ನಾಟಕ ನೋಡಿದ್ರೆ, ಇಲ್ಲ ಕರ್ನಾಟಕ ಇಂದ ನಮ್ ನಾರ್ತ್ ಇಂಡಿಯಾ ಬಿಹಾರ, ಉತ್ತರ ಪ್ರದೇಶ್ ನೋಡಿದ್ರೆ ಜನಸಂಖ್ಯೆ ಯಾವ ರೇಟ್ ಅಲ್ಲಿ ಬೆಳೀತಾ ಇದೆ ಅಂದ್ರೆ ಅಲ್ಲಿನ್ನೂ ಜಾಸ್ತಿ ಬೆಳೀತಾ ಇದೆ. ಜನ ಇನ್ನು ಮಕ್ಕಳಿನ್ನೂ ಜಾಸ್ತಿ ಆಗ್ತಾ ಇದ್ದಾರೆ. ಇನ್ ಜನರಲ್ ವ್ಯತ್ಯಾಸ ಇದೆ. ಸೊ ಒಂದು ಇಂಟರ್ ಸ್ಟೇಟ್ ತರ ನೋಡ್ತೀವಿ,
ಇನ್ನೊಂದು ನಮ್ ದೇಶದಲ್ಲಿ ಭಯ ರಿಲಿಜನ್ ಮೇಲೆ. ಬೇರೆ ಬೇರೆ ರಿಲಿಜನ್ ಅವರು ಬೇರೆ ಬೇರೆ ರೇಟ್ ಅಲ್ಲಿ ಇದು ಮಕ್ಕಳಾದ್ರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಡ್ ಆಗೋಗುತ್ತೆ, ಡೆಮೋಗ್ರಾಫಿಕ್ ಇದು ಚೇಂಜ್ ಆಗೋಗುತ್ತೆ. 30%, 70% ಇದ್ರೆ ಅದು 50-50 ಆಗೋಗ್ಬೋದು. ಆತರ ಎಲ್ಲ ಭಯ ಉಂಟು. ಆದ್ರೆ ಈ ಒಂದು ಜನಸಂಖ್ಯೆ ರೆಡ್ಯೂಸ್ ಆಗ್ಬೇಕು, ಇಲ್ಲ ಇಷ್ಟು ಜನ ಮಕ್ಕಳು ಆಗೋದು ಕಡಿಮೆ ಆಗೋದು, ಫರ್ಟಿಲಿಟಿ ರೇಟ್ ಅಂತೀವಲ್ಲ, ಅದು ಕಡಿಮೆ ಆಗೋದು ಅಂದ್ರೆ ಹೇಗಾಗತ್ತೆ? ಈ ತರ ಒಂದು ಟಾರ್ಗೆಟೆಡ್ ಸ್ಟೆರಿಲೈಸೇಷನ್ ಇಂದಾನ ಇಲ್ಲ ಬೇರೆ ಕಾರಣದಿಂದಾನ? ಅದಕ್ಕೆ ಎಷ್ಟೋ ಬೇರೆ ಕಾರಣ ಇದೆ. ಸೊ ಅದಕ್ಕೆ ಬರ್ತೀನಿ ಈಗ. ಒಂದು, ನಾವು ಡೇಟಾ ನೋಡಿದ್ರೆ ಈವನ್ ಈ ಸಂಜಯ್ ಗಾಂಧಿ ಟೈಮ್ ಗಿಂತ ಮೊದಲೇ ನಮ್ಮ ಬರ್ತ್ ರೇಟ್ಸ್ ಇಳಿಯಕ್ಕೆ ಸ್ಟಾರ್ಟ್ ಆಯ್ತು. ಓಕೆ. ಇನ್ಫ್ಯಾಕ್ಟ್ ನಮ್ಮ ಪಾಪ್ಯುಲೇಷನ್ ಗ್ರೋತ್ ರೇಟ್ಸ್ 2.5% ಇತ್ತು 1961 to 71. ಇದು ಪರ್ ಇಯರ್ ಪರ್ ಇಯರ್ ಅದಿತ್ತು. ಬಟ್ ಪ್ರೋಗ್ರೆಸಿವ್ಲಿ ಪ್ರತಿ ವರ್ಷ ಅದು ಕಡಿಮೆ ಆಗ್ತಾ ಬಂತು. ಸೊ ಅದೇ ರೇಟ್ ಏನಾದ್ರು ಇದ್ದಿದ್ರೆ ಬಹುಶಃ ಇಮ್ಯಾಜಿನ್ ಮಾಡ್ಕೊಳ್ಳಿ, 1970 2.5% ಇರ್ತಿತ್ತು ಅಂತ. ಹಾಗೆ ಇದ್ದಿದ್ರೆ ನಮ್ಮ ಈಗಿನ ಪಾಪ್ಯುಲೇಷನ್ 2 ಬಿಲಿಯನ್ ಆಲ್ರೆಡಿ ಆಗ್ತಿತ್ತು, 200 ಕೋಟಿ. ಓಕೆ. 2020. ಬಟ್ ಈಗ ಆಕ್ಚುಲಿ ಎಷ್ಟಿದೆ? 135 ಕೋಟಿ ಅಂತಾನು ಹೇಳ್ತಾರೆ. 135, 138, ಆಲ್ಮೋಸ್ಟ್ 60 ಕೋಟಿ ಮೇಲೆ ಪಾಪ್ಯುಲೇಷನ್ ರೆಡ್ಯೂಸ್ ಆಗಿದೆ ಕಂಪೇರ್ ಟು ವಾಟ್ ವಾಸ್ ಎಕ್ಸ್ಪೆಕ್ಟೆಡ್. ಅಂದ್ರೆ ನಮ್ಮ ಗ್ರೋತ್ ರೇಟ್ ಕಂಟಿನ್ಯೂಸ್ ಕಡಿಮೆ ಆಗಿದೆ. ಏನಕ್ಕೆ ಇದು ಕಡಿಮೆ ಆಗ್ತಿದೆ ಅಂದ್ರೆ ಪ್ರತಿಯೊಂದು ರಾಜ್ಯದಲ್ಲೂ ಜನರ ಬರ್ತ್ ರೇಟ್ ಇಳಿತಾ ಇದೆ. ಸೊ ಒಂದು ಫರ್ಟಿಲಿಟಿ ರೇಟ್ ಅಂತ ನೀವು ಹೇಳಿದ್ರಲ್ಲ, ಆಕ್ಚುಲಿ ಫರ್ಟಿಲಿಟಿ ರೇಟ್ ಅಲ್ಲಿ ಒಂದು ಟರ್ಮ್ ಇದೆ ಡೆಮೋಗ್ರಫಿಯಲ್ಲಿ, ಟೋಟಲ್ ಫರ್ಟಿಲಿಟಿ ರೇಟ್ ಅಂತ, TFR ಅಂತ ಕರಿತೀವಿ. ಅದೇನು ಅಂದ್ರೆ ಒಂದು ಆನ್ ಎನ್ ಆವರೇಜ್ ಒಂದು ಹೆಂಗಸು ತಮ್ಮ ಜೀವಮಾನದಲ್ಲಿ ಎಷ್ಟು ಮಕ್ಕಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಅಂದ್ರೆ ಹೌ ಮೆನಿ ಕಿಡ್ಸ್ ಶಿ ಮೇ ಬಿಯರ್ ಇನ್ ಅವರ್ ಲೈಫ್ ಟೈಮ್. ಈಗಿನ ರೇಟ್ ಕಂಟಿನ್ಯೂ ಆದ್ರೆ ಒಂದು ಹೆಂಗಸು ಎಷ್ಟಾಗ್ಬೋದು ಅಂತ. ಇದೊಂದು ಥಿಯರಿಟಿಕಲ್ ರೇಟ್ ತರ ಕ್ಯಾಲ್ಕುಲೇಟ್ ಮಾಡೋದು. ಇದೊಂದು ಕ್ಯಾಲ್ಕುಲೇಟೆಡ್ ಸರ್ವೆ ರಿಸಲ್ಟ್ಸ್ ಅಲ್ಲಿ ಬರುತ್ತೆ. ಈ ವಯಸ್ಸಿನ ಹೆಂಗಸಿಗೆ ಇಷ್ಟು ಮಕ್ಕಳಾದ್ರು ಅಂತ ಒಂದು ರೇಟ್ ಕ್ಯಾಲ್ಕುಲೇಟ್ ಮಾಡ್ತಾರೆ. 15 years ಇಂದ 49 years ತನಕ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲೂ ಆ ರೇಟ್ ಇಂದ ಒಂದು ನಂಬರ್ ಬರುತ್ತೆ. ಸೊ ದಟ್ ನಂಬರ್ ಇಸ್ ಎ ವೆರಿ ಗುಡ್ ಇಂಡಿಕೇಟರ್ ಆಫ್ ದ ಫರ್ಟಿಲಿಟಿ ರೇಟ್, ಮಕ್ಕಳು ಆಗಬಹುದು ಫ್ಯೂಚರ್ ಅಲ್ಲಿ. ಸೊ ಅದನ್ನ ನೋಡಿದ್ರೆ ಮೊದಲು 71 ಅಲ್ಲಿ ಎಷ್ಟಿತ್ತು? 5.5 ಇತ್ತು. ಈಗ ಎಷ್ಟಾಗಿದೆ? 2019ಕ್ಕೆ 2.1, ಮತ್ತೆ 2020ಕ್ಕೆ 2. ಅಂದ್ರೆ ನೀವು ಹೇಳ್ತಿದ್ರಲ್ಲ ಹಮ್ದೋ ಹಮಾರೇದು, ವಿ ಹ್ಯಾವ್ ಆಲ್ರೆಡಿ ರೀಚ್ ದಟ್ ಸ್ಟೇಜ್. ನ್ಯಾಷನಲಿ ಎಷ್ಟೊಂದು ಸ್ಟೇಟ್ಸ್ ಇದಕ್ಕಿಂತ ಮೊದಲೇ ರೀಚ್ ಆಗಿತ್ತು. ಕರ್ನಾಟಕ, ಕೇರಳ, ತಮಿಳುನಾಡು, ಮಹಾರಾಷ್ಟ್ರ, ಹಿಮಾಚಲ್ ಪ್ರದೇಶ್, ಉತ್ತರ ಪ್ರದೇಶ್ ಇವೆಲ್ಲ ಒಂದು 10 ವರ್ಷದ ಹಿಂದೆನೆ 2.1 ಗಿಂತ ಕಡಿಮೆ ಇತ್ತು. ಇದು ಯಾವುದೇ ರೀತಿಯ ಫೋರ್ಸ್ಡ್ ಮೆಷರ್ ಇಲ್ಲದೆ, ಅಂದ್ರೆ ಟಾರ್ಗೆಟೆಡ್ ರಿಡಕ್ಷನ್ ಮೆಷರ್ಸ್ ಇಲ್ದೇನೆ ಇದು ಕಡಿಮೆ ಆಗ್ತಾ ಬಂತು. ಆದ್ರೂ ಜನಕ್ಕೆ ಏನಿದೆ, ತುಂಬಾ ಪಾಪ್ಯುಲೇಷನ್ ತುಂಬಾ ಗ್ರೋ ಆಗ್ತಿದೆ ಯಾಕಂದ್ರೆ ಹೆಚ್ಚು ಮಕ್ಕಳು ಹುಟ್ಟುತ್ತಿದ್ದಾರೆ ಅಂತ. ಅದು ಸುಳ್ಳು. ಹೆಚ್ಚು ಮಕ್ಕಳು ಹುಟ್ಟುತ್ತಾ ಇಲ್ಲ. ಓನ್ಲಿ ಥಿಂಗ್ಸ್, ಮೊದಲು ಹುಟ್ಟಿದವರು ಇನ್ನೂ ಜೀವಂತ ಇದ್ದಾರೆ. ಮತ್ತೆ ಇನ್ನೊಂದು, ಈಗ ಏಜ್ ಗ್ರೂಪ್ ಇದೆಯಲ್ಲ, ರೀಪ್ರೊಡಕ್ಷನ್ ಏಜ್ ಗ್ರೂಪ್, ಈಗ ನಮ್ಮ ಇಂಡಿಯಾಸ್ ಯೂತ್ ಪಾಪ್ಯುಲೇಷನ್ ಅಂತಾರಲ್ಲ, 20ರಿಂದ 41 ಲೆಕ್ಕ ಇಟ್ಕೊಳ್ಳಿ ಒಂದು ಸಿಂಪಲ್ ಆಗಿ. ಆ ಏಜ್ ಗ್ರೂಪ್ ತುಂಬಾ ಜಾಸ್ತಿ ಜನ ಇದ್ದಾರೆ. ಸೊ ಅಫ್ಕೋರ್ಸ್ ದೇ ವಿಲ್ ಹ್ಯಾವ್ ಕಿಡ್ಸ್. ಅವ್ರಿಗೆ 2 ಮಕ್ಕಳು ಅಥವಾ ಈವನ್ 1 ಮಕ್ಕಳಿದ್ರು ಅದು ಹಿಂದಿನ ಜನರೇಷನ್ ಗಿಂತ ಅದು ಜಾಸ್ತಿನೇ ಆಗತ್ತೆ. ಸೊ ಅದರಿಂದ ಏನಾಗತ್ತೆ, ಈ ಒಂದು ಫರ್ಟಿಲಿಟಿ ರೇಟ್ ಹಮ್ದೋ ಹಮಾರೇದೋ ಅಥವಾ ಹಮ್ದೋ ಹಮಾರೆ ಏಕ್ ಆಗಿದೆ ಎಷ್ಟೊಂದ್ ಕಡೆ, 1ರಿಂದ 1.5. ಆದ್ರೂ ನಮ್ಮ ಪಾಪ್ಯುಲೇಷನ್ ಸ್ವಲ್ಪ ವರ್ಷ ಇನ್ಕ್ರೀಸ್ ಆಗುತ್ತೆ. ಇನ್ನೊಂದು 2 ಜನರೇಷನ್ ಬೇಕಾಗಬಹುದು ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಆಕ್ಚುಲಿ ಸ್ಟೆಬಲೈಸ್ ಆಗಿ ಡಿಕ್ರೀಸ್ ಆಗಕ್ಕೆ. ಅದಕ್ಕಿಂತ ಮೊದಲೇ ನಾವು ಕೆಲವೊಂದು ಸ್ಟೇಟ್ ಅಲ್ಲಿ ಆಲ್ರೆಡಿ ವಿ ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಡಿಕ್ಲೈನ್ ಸೂನ್. ಓಕೆ. ಸೊ ಆ ಡಿಕ್ಲೈನ್ ಆಗುವಾಗ ಬೇರೆ ಬೇರೆ ತೊಂದರೆಗಳು ಬರ್ಬೋದು, ಇನ್ನು ಹೊಸ ತರ ಚಾಲೆಂಜಸ್ ಬರ್ಬೋದಲ್ವಾ? ಒಂದು ಚಾಲೆಂಜಸ್ ಜನ ಏನಂದ್ರೆ, ಒಂದು ಪ್ರತಿ ವರ್ಷ ಇನ್ಕ್ಲೂಸಿಂಗ್ ಮೆಡಿಕಲ್ ಕೇರ್ ಯಾವಾಗ ಇಂಪ್ರೂವ್ ಆಗ್ತಾ ಹೋಗುತ್ತೋ ಅವಾಗ ಡೆತ್ ರೇಟ್ ರೆಡ್ಯೂಸ್ ಆಗುತ್ತೆ. ಹೌದು. ಸೊ ಜನ ಜಾಸ್ತಿ ವರ್ಷ ಬದುಕ್ತಾರೆ. ಸೊ ಓಲ್ಡ್ ಏಜ್ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಫರ್ಟಿಲಿಟಿ ರಿಡಕ್ಷನ್ ಫಸ್ಟ್ ಪ್ರಾಬ್ಲಮ್ ಏನು ಅಂದ್ರೆ, ಫಸ್ಟ್ ಓಲ್ಡ್ ಏಜ್ ಗ್ರೂಪ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಬೇರೆ ಬೇರೆ ರೀತಿ ಇದೆ. ನಿಮ್ಮ ಮೊದಲಿನ ಕ್ವಶನ್ ಏನಿತ್ತು, ನಮ್ಮ ಈ ಫರ್ಟಿಲಿಟಿ ರಿಡಕ್ಷನ್ ಕೆಲವೊಂದು ರಿಲಿಜಿಯಸ್ ಗ್ರೂಪ್ ನ ಸೆಪರೇಟ್ ಆಗಿ ಬ್ಲೇಮ್ ಮಾಡ್ತೀವಿ ಅಂತ. ಹೌದು. ಎಸ್ಪೆಷಲಿ ಇಂಡಿಯಾದಲ್ಲಿ ಏನು ಪರ್ಸೆಪ್ಷನ್ ಇದೆ ಅಂದ್ರೆ, ಮುಸ್ಲಿಂ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ 8ರಿಂದ 10 ಜನ ಮಕ್ಕಳು ಹುಟ್ಟುತ್ತಾರೆ ಅಂತ. ಅದು ಖಂಡಿತ ಸುಳ್ಳದು. ಸೊ ಈಗಿನ ರೇಟ್ ನೋಡಿದ್ರೆ 2015-16 ಆನ್ ಎನ್ ಅವರೇಜ್ ಹಿಂದೂ ಫರ್ಟಿಲಿಟಿ ರೇಟ್ 2.1, ಮುಸ್ಲಿಂಗೆ 2.6, 3ಕ್ಕಿಂತ ಕಡಿಮೆ 2.6. ಆಲ್ರೆಡಿ ಅದು ಕಡಿಮೆ ಆಗ್ತಾ ಇದೆ. ಇನ್ನೊಂದು ನೋಡಿದ್ರೆ ನಮ್ಮ ಕೆಲವೊಂದು ಸ್ಟೇಟ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಛತ್ತೀಸ್ಗಢ ಅಲ್ಲಿ ಮುಸ್ಲಿಂ ಫರ್ಟಿಲಿಟಿ ರೇಟ್ ಇಸ್ ಲೋವರ್ ದನ್ ಹಿಂದೂ ಫರ್ಟಿಲಿಟಿ ರೇಟ್. ಮತ್ತೆ ನೀವು ಕರ್ನಾಟಕದ ಮುಸ್ಲಿಂ ಫರ್ಟಿಲಿಟಿ ಏನಿದೆ, ಅದೇ ನೀವು ಉತ್ತರ ಪ್ರದೇಶದ ಹಿಂದೂ ಫರ್ಟಿಲಿಟಿ ನೋಡಿದ್ರೆ
ಇನ್ಫ್ಯಾಕ್ಟ್ ಕರ್ನಾಟಕದ ಮುಸ್ಲಿಮ್ಸ್ಗೆ ಕಡಿಮೆ ಇದೆ. ಸೊ ರಿಲಿಜನ್ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೇ ನಿಜಾಂಶ ಇಲ್ಲ ಅದ್ರಲ್ಲಿ. ಮತ್ತೆ ನಿಜವಾದ ಕಾರಣ ಈ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ನೀವು 2.1 ಅಂದ್ರಲ್ಲ, ಒಂದು ನಾನು ಕೇಳಿದೀನಿ 2.1 ಅದು ರೀಪ್ಲೇಸ್ಮೆಂಟ್ ಫರ್ಟಿಲಿಟಿ ರೇಟ್ ಅಂತಾನು ಹೇಳ್ತಾರೆ. ಅಂದ್ರೆ 2.1 ಸಂಖ್ಯೆ ಇದ್ರೆ ಪಾಪ್ಯುಲೇಷನ್ ಒಂದು ಸ್ಟೇಬಲ್ ಆಗಿರುತ್ತೆ, ಕಡಿಮೆನೂ ಆಗಲ್ಲ ಜಾಸ್ತಿನೂ ಆಗಲ್ಲ ಅಂತ. ಅದು ನಿಜಾನಾ? ಅದು ಇಮಿಡಿಯೇಟ್ಲಿ ಆಗೋದಿಲ್ಲ. ಅದು 2.1 ಇಸ್ ದ ರಿಕ್ವೈರ್ಮೆಂಟ್ ವಿಚ್ ಟು ಸ್ಟೇ ಫಾರ್ ಲಾಂಗ್ ಟೈಮ್. ಅಂದ್ರೆ 20-30 ವರ್ಷ 2.1 ಇದ್ರೆ ಒಂದು ಪಾಪ್ಯುಲೇಷನ್ ಒಂದು ಸ್ಥಿರತೆಗೆ ಬರುತ್ತೆ, ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಅಂತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ 2.1 ಗಿಂತ ಎಷ್ಟೋ ಸ್ಟೇಟ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಕೆಲವೊಂದು ಸ್ಟೇಟ್ಸ್ ಅಲ್ಲಿ 1.6 ಇದೆ, 1.7 ಇದೆ. ನಮ್ ಕರ್ನಾಟಕದಲ್ಲೇ ನಾವು ಕೋಸ್ಟಲ್ ಕರ್ನಾಟಕ ಹೋದ್ರೆ ಇನ್ನೂ ಕಡಿಮೆ ಆಗತ್ತಲ್ವಾ? ಹಾ, ಖಂಡಿತ. ಅದೇ ನೀವು ಕೋಸ್ಟಲ್ ಕರ್ನಾಟಕ, ಅದೇ ನೀವು ಬಳ್ಳಾರಿ ಮತ್ತೆ ಬಿಜಾಪುರ್ಗೆ ಹೋದ್ರೆ ಅಲ್ಲಿ ಜಾಸ್ತಿ ಇರುತ್ತೆ. ನಾವು ನಾ ಹೇಳಿದಾಗ ಈಗ 2.1 ಬಂದ್ರೆ ಇಮಿಡಿಯೇಟ್ಲಿ ಪಾಪ್ಯುಲೇಷನ್ ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಜಾಸ್ತಿ ಜನ ಇದ್ದಾರೆ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ, ಮತ್ತೆ ನಮ್ಮ ಡೆತ್ ರೇಟು ಕಡಿಮೆ ಆಗ್ತದೆ ಇವೆರಡು ರೀಸನ್ ಇಂದ. ಸೊ ವಿ ವಿಲ್ ಸಿ ದಟ್ ಫಾರ್ ಸಮ್ ಟೈಮ್ ಇಟ್ ವಿಲ್ ಇನ್ಕ್ರೀಸ್. ಆದ್ರೆ ಇದೇ ರೇಟ್ ಕಂಟಿನ್ಯೂಸ್ ಆದ್ರೆ ಒಂದು 40-50 ವರ್ಷದಲ್ಲಿ ಇಟ್ ವಿಲ್ ಸ್ಟಾರ್ಟ್ ಡಿಕ್ಲೈನಿಂಗ್. ಬಟ್ ಅಷ್ಟು ಸಾಕಾಗಲ್ಲ. ಅದರಿಂದ ಇಮಿಡಿಯೇಟ್ ಎಫೆಕ್ಟ್ ಏನಾಗುತ್ತೆ ಹೇಳಿ? ಸೊ ಒಂದು ಫರ್ಟಿಲಿಟಿ ರಿಡ್ಯೂಸ್ ಆದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಹೌದು, ಅದು ನಾವು ಆಲ್ರೆಡಿ ನಾವು ನೋಡ್ತಾ ಇದೀವಿ. ಅದ್ರ ಬಗ್ಗೆ ಮುಂದೆ ಬರ್ತೀನಿ ನಾನು, ಮಕ್ಕಳ ಸಂಖ್ಯೆ ಏನಾಗುತ್ತೆ. ಮುಸ್ಲಿಮ್ಸ್ ಬ್ಲೇಮ್ ಮಾಡಲ್ಲ ಅಂದ್ರೆ ತುಂಬಾ ಜನ ಬಿಹಾರನ್ನ ಬ್ಲೇಮ್ ಮಾಡ್ತಾರೆ. ಸೊ ಶಿವಕುಮಾರ್ ಅವರೇ ಅದ್ ಹೇಳಿ. ಸೊ ನಾವಿದು ಕಡಿಮೆ ಆಗ್ತಾ ನೋಡ್ತಾ ಇದೀವಲ್ಲ ಇವಾಗ. ಕೋಸ್ಟಲ್ ಕರ್ನಾಟಕಲ್ಲಿ 1.5 ಇರ್ಬೋದು, ಇಲ್ಲ 2 ಗಿಂತ ಅಂತೂ ಕಡಿಮೆ. ಕರ್ನಾಟಕದಲ್ಲೇ 2 ಇಲ್ಲ 1.9 ಆಗಿರ್ಬೋದು. ಇದಕ್ಕೂ ಇಲ್ಲಿಗೂ ಬಿಹಾರಿಗೂ ಏನಕ್ಕೆ ವ್ಯತ್ಯಾಸ ನಾವು ನೋಡ್ತಾ ಇದೀವಿ? ಹೇಗೆ, ಯಾವ ಕಾರಣದಿಂದ ಇದು ಚೇಂಜ್ ಆಗಿರಬಹುದು? ಸೊ ಮೇನ್ ರೀಸನ್ ಏನಕ್ಕೆ ಅಂದ್ರೆ ಕಡಿಮೆ ಬೇರೆ ಬೇರೆ ಫರ್ಟಿಲಿಟಿ ರೇಟ್ಸ್ ಇರೋದು ವುಮೆನ್ಸ್ ಎಜುಕೇಶನ್. ಯಾವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ಜಾಸ್ತಿ ಓದ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಫರ್ಟಿಲಿಟಿ ಕಡಿಮೆ ಆಗುತ್ತೆ. ಯಾಕಂದ್ರೆ ದೇ ಸ್ಟಾರ್ಟ್ ಎಕ್ಸರ್ಸೈಸಿಂಗ್ ರಿಪ್ರೊಡಕ್ಟಿವ್ ಚಾಯ್ಸಸ್. ಮತ್ತೆ ಸೊ ಅವ್ರಿಗೆ ವಿಮೆನ್ ಅಟಾನಮಿ ಇನ್ಕ್ರೀಸ್ ಆಗುತ್ತೆ, ಸ್ವಲ್ಪ ಹೊರಗಿನ ನಾಲೆಜ್ ಡೆವಲಪ್ ಆಗುತ್ತೆ. ಸೊ ಅಕ್ರಾಸ್ ದ ವರ್ಲ್ಡ್ ಯಾವುದೇ ದೇಶ ನೋಡಿ, ಯಾವಾಗ ಹೆಣ್ಣು ಮಕ್ಕಳಿಗೆ ಎಜುಕೇಶನ್ ಕೊಡ್ತೀವೋ ಆಟೋಮೆಟಿಕ್ ಆಗಿ ಫರ್ಟಿಲಿಟಿ ಡಿಕ್ರೀಸ್ ಆಗುತ್ತೆ. ಯಾವುದೇ ರಿಲಿಜನ್ ಇರ್ಲಿ, ಯಾವುದೇ ರೇಸ್ ಇರ್ಲಿ, ಎಲ್ಲಾದ್ರಲ್ಲೂ ಇದನ್ನ ನೋಡ್ತೀವಿ. ಇಂಡಿಯಾಲೂ ಅಷ್ಟೇ. ನೀವು ಬಿಹಾರಲ್ಲೂ, ಕರ್ನಾಟಕ ಬಿಹಾರಲ್ಲಿ ಮೇನ್ ಡಿಫರೆನ್ಸ್ ಏನು ಅಂತ ಸ್ವಲ್ಪ ಎಜುಕೇಶನ್ ಲೆವೆಲ್. ಬಟ್ ಬಿಹಾರಲ್ಲೇ ನೋಡಿದ್ರೆ ಒಂದು ಕಳೆದ 20 ವರ್ಷದಲ್ಲಿ ಬಿಹಾರ್ ರೇಟ್ಸ್ ತುಂಬಾ ಕಡಿಮೆ ಆಗಿದೆ. ಆಲ್ಮೋಸ್ಟ್ 5.5 3.5, ಅಂದ್ರೆ 2 ಮಕ್ಕಳು ಆಲ್ಮೋಸ್ಟ್ ರೆಡ್ಯೂಸ್ ಆಗಿದೆ ಒಂದು 20 ವರ್ಷದಲ್ಲಿ. ನಂಬರ್ ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು, ಬಟ್ ದಟ್ ಇಸ್ ದ ಮೇನ್ ಲೆಸನ್ ವಿ ಆರ್ ಲರ್ನಿಂಗ್. ಅಂದ್ರೆ ಈವನ್ ಅಮಾಂಗ್ ದ ಲೀಸ್ಟ್ ಡೆವಲಪ್ಡ್ ಸ್ಟೇಟ್ಸ್ ಇನ್ ಇಂಡಿಯಾ ಅಲ್ಲೂ ನಾವು ಫರ್ಟಿಲಿಟಿ ಕಡಿಮೆ ಆಗ್ತಿದೆ. ಸೊ ಏನಂದ್ರೆ ಅಲ್ಲೂ ಎಜುಕೇಟ್ ಆಗ್ತಾ ಇದ್ದಾರೆ. ಸೊ ದ ಬೆಸ್ಟ್ ರೀಸನ್ ಇಸ್ ದಿಸ್, ಎಜುಕೇಶನ್ ಇಸ್ ದ ಬೆಸ್ಟ್ ಕಾಂಟ್ರಸೆಪ್ಟಿವ್. ನೀವೇನು ಫೋರ್ಸ್ ಮಾಡ್ಬೇಕಾಗಿಲ್ಲ ಯಾರಿಗೂ. ಅಂಡ್ ಸೊ ನಾವು ತುಂಬಾ ಸತಿ ಈ ಓವರ್ ಪಾಪ್ಯುಲೇಷನ್ ನಿಂದ ನಮ್ಮ ಗವರ್ನೆನ್ಸ್ ಎಲ್ಲ ಹಾಳಾಗ್ತಾ ಇದೆ ಅಂದ್ರೆ ಇಟ್ಸ್ ಆಕ್ಚುಲಿ ಉಲ್ಟಾ ಅಲ್ವಾ? ನಮ್ಮ ಗವರ್ನೆನ್ಸ್ ಮತ್ತೆ ಡೆವಲಪ್ಮೆಂಟ್ ಆದಷ್ಟು ಪಾಪ್ಯುಲೇಷನ್ ತಾನೇ ಸಾಲ್ವ್ ಆಗೋಗುತ್ತೆ. ಸೊ ಸ್ಪೆಷಲ್ ಆಗಿ ಹೋಗಿ ಪಾಪ್ಯುಲೇಷನ್ ನಾನು ಈ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀನಿ ಅಂತ ಹೋದ್ರೆ ದರ್ ಇಸ್ ನೋ ಪಾಯಿಂಟ್. ನಮ್ ಕೆಲಸ ಮಾಡ್ಕೊಂಡಿದ್ರೆ, ಸರಿಯಾಗಿ ಡೆವಲಪ್ಮೆಂಟ್ ಇದೆಲ್ಲ ನೋಡ್ಕೊತಾ ಇದ್ರೆ, ಬಾಕಿ ಎಲ್ಲ ಪಾಪ್ಯುಲೇಷನ್ ವಿಲ್ ಟೇಕ್ ಕೇರ್ ಆಫ್ ಇಟ್ ಸೆಲ್ಫ್. ಇದೇ ಚೇಂಜ್ ಆಗಿತ್ತು. ಮೊದಲು ಏನಾಗಿತ್ತು, UN ಎಲ್ಲ ಏನ್ ಹೇಳ್ತಿದ್ರು, ಸ್ವಲ್ಪ ಯು ಶುಡ್ ಹ್ಯಾವ್ ಸ್ಪೆಷಲ್ ಪ್ರೋಗ್ರಾಮ್ಸ್ ಫಾರ್ ಪಾಪ್ಯುಲೇಷನ್ ರಿಡಕ್ಷನ್ ಅಂತ. ಆಮೇಲೆ 94 ಒಂದು ಕಾನ್ಫರೆನ್ಸ್ ಆಯ್ತು, ಕೈರೋ ಕಾನ್ಫರೆನ್ಸ್ ಅಂತಾರೆ, UN ಕಾನ್ಫರೆನ್ಸ್ ಆನ್ ಪಾಪ್ಯುಲೇಷನ್ ಡೆವಲಪ್ಮೆಂಟ್. ಅದರಲ್ಲಿ ಪೂರಾ ಶಿಫ್ಟ್ ಆಯ್ತು ಈ ನೆರೆಟಿವ್. ಓಕೆ, ನಾವೇನು ಟಾರ್ಗೆಟೆಡ್ ಅಥವಾ ಫೋರ್ಸ್ ರಿಡಕ್ಷನ್ ಬೇಕಾಗಿಲ್ಲ. ಹೆಣ್ಮಕ್ಳನ್ನ ಎಜುಕೇಟ್ ಮಾಡಿ ಮತ್ತೆ ಎನ್ಶೂರ್ ದಟ್ ಮಕ್ಕಳು ಹುಟ್ಟಿದಾಗ ಚೆನ್ನಾಗಿರೋ ಹೆಲ್ತ್ ಕೇರ್ ಸಿಗುತ್ತೆ, ಒಳ್ಳೆ ನ್ಯೂಟ್ರಿಷನ್ ಸಿಗುತ್ತೆ. ದ ಮೋರ್ ದ ಚಿಲ್ಡ್ರನ್ ಸರ್ವೈವ್, ದ ಲೆಸರ್ ಇಸ್ ದ ಫರ್ಟಿಲಿಟಿ. ದ ಮೋರ್ ಚಿಲ್ಡ್ರನ್ ಆರ್ ನರಿಶ್ಡ್ ಓವರ್ ಟೈಮ್, ದ ಲೆಸರ್ ಇಸ್ ದ ಫರ್ಟಿಲಿಟಿ. ಸೊ ಇದೊಂಥರ ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಮೇಜರ್ ಶಿಫ್ಟ್ ಆಯ್ತು. ಅದರಿಂದ ಈಗ ಯಾವುದೇ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಾಕ್ಯುಮೆಂಟ್ ಅಲ್ಲಿ ಟಾರ್ಗೆಟೆಡ್ ರಿಡಕ್ಷನ್ ಇರೋದಿಲ್ಲ. ನೀವು ಮೆಟರ್ನಲ್ ಚೈಲ್ಡ್ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಳ್ಳಿ, ಅವ್ರಿಗೆ ಎಜುಕೇಶನ್ ಕೊಡಿ, ಸಾಕು, ನಿಮ್ ಕೆಲಸ ಮುಗಿತು. ಸೊ ಶಿವಕುಮಾರ್ ಅವರೇ, ಥ್ಯಾಂಕ್ ಯು ಇದನ್ನ ಇಷ್ಟು ಬಿಡಿಸಿ ಹೇಳಿದ್ದಕ್ಕೆ. ಯಾಕಂದ್ರೆ 94 ಅಲ್ಲಿ ಇದು UN ಕೈರೋ ಕಾನ್ಫರೆನ್ಸ್ ಆಗಿರ್ಬೋದು, ಆದ್ರೆ ನಮ್ಮ ತುಂಬಾ ಜನರ ಮನಸ್ಸಲ್ಲಿ ಇದಿನ್ನೂ ಇದೆ. ಸೊ ಈ ಒಂದು ಮಿತ್ ಅನ್ನ ಡಿಸ್ಪೆಲ್ ಮಾಡಿ ಇದರಲ್ಲಿ ಹೊಸ ಒಂದು ಪರ್ಸ್ಪೆಕ್ಟಿವ್ ಕೊಡೋದು ತುಂಬಾ ಮುಖ್ಯ. ಯಾಕಂದ್ರೆ 26 ವರ್ಷ ಆಯ್ತು UN ಎಲ್ಲ ಅಗ್ರಿ ಮಾಡಿ, ನಮ್ ಸರ್ಕಾರನು ಅದರಲ್ಲಿ ಒಪ್ಕೊಂಡು ಆ ಕನ್ಸೆನ್ಸಸ್ ಬಂದ್ಮೇಲೂ ಜನರಲ್ಲಿ ಆ ಕನ್ಸೆನ್ಸಸ್ ಇನ್ನೂ ಬಂದಿಲ್ಲ. ಸೊ ಶಿವಕುಮಾರ್ ಅವರೇ, ನಾವು ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಬ್ರೇಕ್ ಆದ್ಮೇಲೆ ಈ ಒಂದು ನಮ್ಮ ಜನಾಂಗ ಇಲ್ಲ ಪಾಪ್ಯುಲೇಷನ್ ವಯಸ್ಸಿನ ಬಗ್ಗೆ ಇನ್ನೂ ಸ್ವಲ್ಪ ಆಳವಾಗಿ ಮಾತಾಡೋಣ.
Hello, everybody. Welcome to another amazing week on the IVM Podcast Network. If you're not following us on social media, please do. We're IVM Podcast on Twitter, Facebook, and Instagram. We'd like to thank our sponsors this week, Paytm Money. So it's been a really, really fun week this week. We've had a great episode with Anand Nilakantha on Cyrus Says. Anand was one of the writers of Bahubali, and it's done some really, really fun stuff since that. Ashish Vidyarthi also had a really good episode on his show, Begin the Journey. Please do check that out. You do know Yuddha is back, right? Definitely check it out if you haven't. Yuddha is our show about Indian ancient warfare. It's hosted by Anirudh Kanisetti and Aditya Ramanathan. Really, really great show. You should check that out for sure. And I forgot. Rishikesh was on the network as well. He was on Absolutely Right with Aditi Sarana. Do definitely check that out. With that, let's get you back to the show. ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್. ಇವತ್ತು ನಮ್ಮ ತಲೆಹರಟೆ ಕನ್ನಡ ಪಾಡ್ಕಾಸ್ಟ್ ಅಲ್ಲಿ ಶಿವಕುಮಾರ್ ಅವ್ರ ಜೊತೆ ಜನಸಂಖ್ಯೆ, ಜನಮಾಪಣೆ, ಡೆಮೋಗ್ರಫಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶಿವಕುಮಾರ್ ಅವರೇ, ಬ್ರೇಕ್ ಮುಂಚೆ ನೀವ್ ಹೇಳಿದ್ರಿ ನಮ್ಮ ಜನಸಂಖ್ಯೆ ಕಂಟ್ರೋಲ್ ಮಾಡಬೇಕು, ಮ್ಯಾನೇಜ್ ಮಾಡಬೇಕು ಅಂದ್ರೆ ಟಾರ್ಗೆಟೆಡ್ ಇಂಟರ್ವೆನ್ಷನ್ ಮಾಡದೆ ಡೆವಲಪ್ಮೆಂಟ್, ವಿಮೆನ್ಸ್ ಎಂಪವರ್ಮೆಂಟ್, ಎಜುಕೇಶನ್ ನಾವು ನೋಡ್ಕೊಂಡ್ರೆ ತಾನೇ ತುಂಬಾ ಚಾಲೆಂಜಸ್ ಸಾಲ್ವ್ ಆಗತ್ತೆ ಅಂತ. ಇದು ಮೇ ಬಿ ಇಂಡಿಯಾನಲ್ಲೂ ಈಗ 90s ಆದ್ಮೇಲೆ ಈ ಒಂದು ಮೋಡಲ್ ಬಂದಿದೀವಿ ನಾವು. ಆದ್ರೆ ಚೈನಾ ಒಂದು ಬೇರೆನೆ ದಿಕ್ಕಲ್ಲಿ ಹೋಯ್ತು. ಒಂದಷ್ಟು ವರ್ಷ ಅವರು ಒನ್ ಚೈಲ್ಡ್ ಪಾಲಿಸಿ ಅಂತ ಸ್ಟ್ರಿಕ್ಟ್ ಆಗಿ ಬರೀ ಒಂದೇ ಮಗು ಆಗಬಹುದು ಅಂತೆಲ್ಲ ಮಾಡಿದ್ರು. ಅದರಿಂದ ಏನಾಯ್ತು ಅವರ ಪಾಪ್ಯುಲೇಷನ್ಗೆ? ಸೊ ಚೈನಾ ವರ್ಲ್ಡ್ ಚೈಲ್ಡ್ ಪಾಲಿಸಿ 1975-77 ಆ ಟೈಮ್ ಏನೋ ಸ್ಟಾರ್ಟ್ ಆಯ್ತು. ಸೊ ಅದಕ್ಕಿಂತ ಮೊದಲೇ ಚೈನಾಸ್ ಫರ್ಟಿಲಿಟಿ ರೇಟ್ ಮೊದಲೇ ಇಳಿತಾ ಇತ್ತು. ಓಕೆ. ಸೊ ಡೆಂಗ್ ಶಾಪಿಂಗ್ ಬಂದಾದ್ಮೇಲೆ ಸೊ ಇಂಟ್ರೊಡ್ಯೂಸ್ ದಿಸ್ ಪಾಲಿಸಿ, ಒನ್ ಚೈಲ್ಡ್ ಪಾಲಿಸಿ. ಅವಾಗ ಅದೊಂಥರ ಫೋರ್ಸ್ಡ್ ಆಯ್ತು. ಓಕೆ, ಸಡನ್ ಆಗಿ ಎಲ್ಲಾರು ಇದು ಮಾವೋ ಸೆಡಾಂಗ್ ಅವ್ರದಲ್ವಾ ಇದು ಡೆಂಗ್ ಶಾಪಿಂಗ್ ಶುರು ಮಾಡಿದ್ದು? ಯಾಕಂದ್ರೆ ತುಂಬಾ ಸತಿ ಚೈನಾ ಏನೋ ಸಕ್ಸಸ್ ಅನ್ನು ಇವ್ರಿಗೆ ಕ್ರೆಡಿಟ್ ಕೊಡ್ತಾರೆ. ನನಗ್ ಗೊತ್ತಿರ್ಲಿಲ್ಲ ಅವ್ರು ಒನ್ ಚೈಲ್ಡ್ ಪಾಲಿಸಿನೂ ಇವ್ರದೇ ಕ್ರೆಡಿಟ್ ಅಂತ. ಅವಾಗ ಏನಾಯ್ತು ಅಂದ್ರೆ, ಸೊ ಇವ್ ಫೋರ್ಸ್ ಮಾಡಿರೋದ್ರಿಂದ ಎಸ್ಪೆಷಲಿ ಅರ್ಬನ್ ಏರಿಯಾಸ್ ಅಲ್ಲಿ ಸಡನ್ ಇಂಪೋಸಿಷನ್ ಆಯ್ತು, ಒಂದೇ ಮಕ್ಕಳಾಯ್ತು. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಒಂದು ಪ್ರಾಬ್ಲಮ್ ಆಗತ್ತೆ, ಇಬ್ರು ಬೇಕು, ನಾವೇನ್ ಹೇಳಿದ್ವಿ 2.1 ಬೇಕು ಅಂತ ಆನ್ ಅನ್ ಆವರೇಜ್. ಇದು ಎಲ್ಲಾರು ಒಂದೇ ಮಕ್ಕಳು ಆಗ್ತು. ಏನಾಗುತ್ತೆ, ಸಡನ್ ಆಗಿ ಮಕ್ಕಳ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇರುತ್ತೆ. 1980 ಅಂತ ನೋಡಿ, ಅವಾಗ ಒಂದು ಮಕ್ಕಳಿದ್ರೆ ಈಗ ಎಷ್ಟು ವರ್ಷ ಆಗಿದೆ? ಅದು 40 ವರ್ಷ ಆಯ್ತಲ್ವಾ? ಹೌದು. ಈಗ ಆಲ್ರೆಡಿ 40 ವರ್ಷ ಕ್ರಾಸ್ ಆಗಿದ್ದಾರೆ. ಈಗ ಆ ಏಜ್ಡ್ ಪಾಪ್ಯುಲೇಷನ್ ಏನಿದೆಯಲ್ಲ, ದ ಏಜಿಂಗ್, ಅದು ತುಂಬಾನೇ ಫಾಸ್ಟ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಬಿಕಾಸ್ ಆಫ್ ದಿಸ್. ಸೊ ಚೈನಾ ಇಸ್ ಫೇಸಿಂಗ್ ಎ ಪ್ರಾಬ್ಲಮ್ ಆಫ್ ಏಜಿಂಗ್ ಮಚ್ ಮೋರ್ ದೆನ್ ವಾಟ್ ವಾಸ್ ಎಕ್ಸ್ಪೆಕ್ಟೆಡ್ ಬಿಫೋರ್. ನ್ಯಾಚುರಲ್ ರಿಡಕ್ಷನ್ ಇಂದ ಸ್ವಲ್ಪ ಏಜಿಂಗ್ ಆಗುತ್ತೆ, ಇವ್ರು ಫೋರ್ಸ್ ಮಾಡಿದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ. ಅದ್ರ ಮೇನ್ ಪ್ರಾಬ್ಲಮ್ ಏನು ಅಂದ್ರೆ, ಸೊ ನೀವು ವರ್ಕಿಂಗ್ ಪಾಪ್ಯುಲೇಷನ್, ಲೇಬರ್ ಫೋರ್ಸ್ ಏನಿತ್ತು ಚೈನಾದ್ ಮೊದಲೇ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ದೇ ವರ್ ರೀಪಿಂಗ್ ವಾಟ್ ಇಸ್ ಕಾಲ್ಡ್ ಆಸ್ ಅ ಡೆಮೋಗ್ರಾಫಿಕ್ ಡಿವಿಡೆಂಟ್. ಸೊ ನೌ ದ ಡಿವಿಡೆಂಟ್ ಇಸ್ ಎಕ್ಸ್ಪೈರಿಂಗ್ ಸೂನ್. ಯಾಕಂದ್ರೆ ದೇ ಆರ್ ಏಜಿಂಗ್ ಅಂಡ್ ಏಜಿಂಗ್ ಪೀಪಲ್ 65-70 ವರ್ಷ ಆದ್ಮೇಲೆಲ್ಲ ಕೆಲಸ ಮಾಡೋದು ಕಡಿಮೆ ಮಾಡ್ಬಿಡ್ತಾರೆ. ಅವಾಗ ಅವ್ರಿಗೆ ಪೆನ್ಷನ್ ಕೊಡ್ಬೇಕಾಗತ್ತೆ. ಇಂಡಸ್ಟ್ರಿಯಲ್ ಅವ್ರು ಕೆಲಸ ಮಾಡಕ್ಕಾಗಲ್ಲ, ಸರ್ಕಾರ ಅವ್ರಿಗೆ ಪೆನ್ಷನ್ ಕೊಡ್ಬೇಕಾಗತ್ತೆ. ಸೊ ಅದು ಬರ್ಡನ್ ಆಫ್ ಪೆನ್ಷನ್ ಸ್ಟಾರ್ಟ್ಸ್ ಇನ್ಕ್ರೀಸಿಂಗ್ ಸೂನ್. ಅದ್ರ ಜೊತೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಜಾಸ್ತಿ ಆಗಿ ಅದರ ಬರ್ಡನ್ ಹೆಚ್ಚಾಗುತ್ತೆ. ಸೊ ಇದರಿಂದ ಚೈನಾ ಈಗ ಆಲ್ರೆಡಿ ಫೇಸ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಈಗ ದೇ ಹ್ಯಾವ್ ಅನ್ಅಫಿಷಿಯಲಿ ಕೈಂಡ್ ಆಫ್ ರಿಮೂವ್ ದಟ್ ರೆಸ್ಟ್ರಿಕ್ಷನ್. ಯು ಕ್ಯಾನ್ ಹ್ಯಾವ್ ಮೋರ್ ಚಿಲ್ಡ್ರನ್. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ನಾವು ಈಗ ಆಲ್ರೆಡಿ ಜನ ಒಂಥರ ಅಡ್ಜಸ್ಟ್ ಆಗಿದ್ದಾರೆ, 1-2 ಮಕ್ಕಳು. ಆದ್ರೆ ಈಗಿನ ಜನರೇಷನ್ ಆಲ್ರೆಡಿ ವಿಮೆನ್ ಆರ್ ಎಜುಕೇಟೆಡ್, ದೇ ಆರ್ ಆಲ್ ವರ್ಕಿಂಗ್. ಸೊ ನೌ ದೇ ಡೋಂಟ್ ವಾಂಟ್ ಟು ಹ್ಯಾವ್ ಮೋರ್ ಚಿಲ್ಡ್ರನ್. Now if they continue to have one children, so China will eventually, population will decline faster and age even faster. ಓಕೆ. ಸೊ ಅವ್ರಿಗೆ ಒಂದು ಒನ್ ಚೈಲ್ಡ್ ಪಾಲಿಸಿ ಅವರ ಇಡೀ ಕಮ್ಯುನಿಸ್ಟ್ ಸ್ಟೇಟ್ ನ ಬಲ ಇಟ್ಕೊಂಡು ಇಂಪ್ಲಿಮೆಂಟ್ ಮಾಡೋದ್ರಿಂದ ಈ ಪ್ರಾಬ್ಲಮ್ಸ್ ಇನ್ನು ಬೇಗನೆ ಆಯ್ತು. ಲೈಕ್ ಎಲ್ಲಾ ಸಮಾಜನೂ ಒಂದು ಲೆವೆಲ್ ಅಲ್ಲಿ ಏಜಿಂಗ್ ಸ್ಟೇಜ್ ಬರಬಹುದಲ್ವಾ? ಆದ್ರೆ ಇವರು ಹಿಂಗ್ ಮಾಡಿ ಅದನ್ನ ಆಕ್ಸಲರೇಟ್ ಮಾಡಿದ್ದಾರೆ. ಶಿವಕುಮಾರ್ ಅವರೇ, ಅದು ನೀಟಾಗಿ ನನ್ನ ನೆಕ್ಸ್ಟ್ ಪ್ರಶ್ನೆಗೆ ಬರುತ್ತೆ. ನಮ್ಮ ಜನಾಂಗನ ನೋಡ್ಬೇಕು, ಜನಸಂಖ್ಯೆಯನ್ನು ನೋಡ್ಬೇಕಂದ್ರೆ ಏಜ್ ಸ್ಟ್ರಕ್ಚರ್ ಅನ್ನ ನಾವು ಹೇಗ್ ನೋಡ್ಬೇಕು? ಸೊ ಇವಾಗ ಒಂದೊಂದ್ ಕಡೆ ನಾನು ನೋಡಿದ್ದೀನಿ ಪಾಪ್ಯುಲೇಷನ್ ಪಿರಮಿಡ್ ಅಂತ ತೋರಿಸ್ತಾರೆ. ಸ್ವಲ್ಪ ಹೇಳ್ತೀರಾ ಇಂಡಿಯಾ ಅಲ್ಲಿ ಹೇಗಿದೆ? ಚೈನಾ ಮಾತಾಡಿದ್ವಿ, ಇಲ್ಲ ಬೇರೆ ಬೇರೆ ದೇಶ ಹೇಗಿದೆ, ಅದು ಹೇಗ್ ಚೇಂಜ್ ಆಗುತ್ತೆ ಅಂತ. ಸೊ ಮೊದಲು ಹೇಳ್ದಂಗೆ ಬರೀ ಪಾಪ್ಯುಲೇಷನ್ ನಂಬರ್ ಇಂಪಾರ್ಟೆಂಟ್ ಅಲ್ಲ, ನಮಗ್ ಬೇಕಾಗಿರೋದು ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲೂ ಎಷ್ಟು ಜನ ಇದಾರೆ ಅಂತ. ಸೊ ಯಾಕಂದ್ರೆ ಅದ್ರ ಇಂಪಾರ್ಟೆನ್ಸ್ ನೋಡಿ, ಮಕ್ಕಳು ಹುಟ್ಟಿದಾಗಿಂದ 5 ವರ್ಷದ ತನಕ ಏನು ಅವ್ರ ಮೇನ್ಲಿ ಏನು ನ್ಯೂಟ್ರಿಷನ್ ಬೇಕು. 3 ವರ್ಷ ಆದ್ಮೇಲೆ ಪ್ರೀ ಸ್ಕೂಲ್ಗೆ ಹೋಗ್ತಾರೆ. ಐ ಥಿಂಕ್ 6 ವರ್ಷದಷ್ಟೊತ್ತಿಗೆ ಅವರು ಸ್ಕೂಲಿಂಗ್ ಸ್ಟಾರ್ಟ್ ಮಾಡ್ತಾರೆ.
ಸೊ 0 to 6 years is the age group where kids have to be taken care. ಈಗ ಸರ್ಕಾರದ ಏನೇನೋ ನೀತಿ ಇದೆ, ಅಂಗನವಾಡಿ ಸೆಂಟರ್ಸ್ ಅಂತಿದೆ, ಬಾಲವಾಡಿ ಇದೆ, ಮತ್ತೆ ಮೆಟರ್ನಲ್ ಚೈಲ್ಡ್ ಹೆಲ್ತ್ ಕೇರ್ ಗೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಇದೆ ಸರ್ಕಾರದ್ದು. ಅದು ಈ ಏಜ್ ಗ್ರೂಪ್ ಮಾತ್ರ ಸೀಮಿತ ಮಕ್ಕಳಲ್ಲಿ. ಅದೇ ಸ್ಕೂಲ್ ಫಾರ್ ಎಕ್ಸಾಂಪಲ್, ಈಗ ರಾಷ್ಟ್ರೀಯ ಶಿಕ್ಷಣ ನೀತಿ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಸ್ಟಾರ್ಟ್ ಆಯ್ತು. ಅದು ಯಾವ ಏಜ್ ಗ್ರೂಪ್ ಟಾರ್ಗೆಟ್ ಮಾಡ್ತಾರೆ? ಸ್ಕೂಲು 3 ವರ್ಷದಿಂದ 18 ವರ್ಷ ಸ್ಕೂಲ್, ಅವ್ರು ಪ್ರೀ ಪ್ರೈಮರಿನೂ ಇನ್ಕ್ಲೂಡ್ ಮಾಡಿದ್ದಾರೆ. ಅದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಆ ಏಜ್ ಗ್ರೂಪ್ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು, ಕಂಟ್ರಿ ಎಕಾನಮಿಗೆ 15ರಿಂದ 65 ವರ್ಷ ಟಿಪಿಕಲಿ ಅದು ವರ್ಕಿಂಗ್ ಏಜ್ ಗ್ರೂಪ್ ಅಂತ ನೋಡ್ತಾರೆ. ಯಾಕಂದ್ರೆ ಅಕಸ್ಮಾತ್ 15 ವರ್ಷದಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ರೆ, ಅಥವಾ ಕೆಲವೊಬ್ರು ಲೇಟ್ ಸ್ಟಾರ್ಟ್ ಮಾಡ್ತಾರೆ, 20 ವರ್ಷ ಆಗ್ಬೋದು, 25 ವರ್ಷ ಆಗ್ಬೋದು, ಬಟ್ ಆನ್ ಎನ್ ಆವರೇಜ್ ಈ ಏಜ್ ಗ್ರೂಪ್ ನೋಡ್ತಾರೆ. ಆ ಏಜ್ ಗ್ರೂಪ್ ಏನಕ್ಕೆ ಇಂಪಾರ್ಟೆಂಟ್ ಎಕಾನಮಿಗೆ? ಯಾಕಂದ್ರೆ ಅದು ಲೇಬರ್ ಫೋರ್ಸ್ ಎಂಟ್ರಿ ಆಗುತ್ತೆ, ಅವರು ಎಕನಾಮಿಕಲಿ ಪ್ರೊಡಕ್ಟಿವ್ ಆಗಿರ್ತಾರೆ. ಅದು ಸರ್ಕಾರಕ್ಕೆ ಎಕನಾಮಿಕ್ ಗ್ರೋತ್ ಪ್ರೈಮರ್ಲಿ ಕಮ್ಸ್ ಫ್ರಮ್ ದಿಸ್ ಏಜ್ ಗ್ರೂಪ್. ನಾವು ಅದೇ 65 ವರ್ಷದ ಮೇಲೆ ನೋಡಿದ್ರೆ ಅವರೆಲ್ಲ ಡಿಪೆಂಡೆಂಟ್ ಏಜ್ ಗ್ರೂಪ್. ಯಾಕಂದ್ರೆ ಅವ್ರು ಈಗ ರಿಟೈರ್ಮೆಂಟ್ ಏಜ್ ಇರ್ತಾರೆ ಅಥವಾ ಅವ್ರ ಮಕ್ಕಳ ಜೊತೆ ಇರ್ತಾರೆ. ದೇ ಆರ್ ನಾಟ್ ಅರ್ನಿಂಗ್, ಬಟ್ ದೇ ಯೂಶಲಿ ಡಿಪೆಂಡ್ ಅಪಾನ್ ದ ಐದರ್ ಗವರ್ಮೆಂಟ್ ಪೆನ್ಷನ್ಸ್ ಆರ್ ಅವರ ಮಕ್ಕಳ. ಸೊ ಪ್ರತಿಯೊಂದು ಏಜ್ ಗ್ರೂಪ್ ಒಂದೊಂದು ಇಂಪಾರ್ಟೆನ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಸ್ಟಡಿ ಮಾಡ್ಬೇಕಾಗಿರೋದು ಯಾವ ಏಜ್ ಗ್ರೂಪ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಅದನ್ನ ತುಂಬಾ ಚೆನ್ನಾಗಿ ರೆಪ್ರೆಸೆಂಟ್ ಮಾಡೋದು ಪಾಪ್ಯುಲೇಷನ್ ಪಿರಮಿಡ್. ಅದ್ರಲ್ಲಿ ಏನ್ ಮಾಡ್ತೀವಿ, ಒಂದು 0 to 5 years 5 ವರ್ಷದ ಇಂಟರ್ವಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಮತ್ತೆ ಮೇಲ್ ಅಂಡ್ ಫಿಮೇಲ್ ಇಂಪಾರ್ಟೆಂಟ್, ಯಾಕಂದ್ರೆ ಸೆಕ್ಸ್ ರೇಷಿಯೋ ಬೇಕಾಗುತ್ತಲ್ವಾ. ನಮ್ಮ ಇಂಡಿಯಾದಲ್ಲಿ ಅದೇನು ಫಿಮೇಲ್ ಇನ್ಫ್ಯಾಂಟಿಸೈಡ್ ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಜಾಸ್ತಿ ಇದೆ, ಅದರಿಂದ ಹೆಣ್ಣು ಮಕ್ಕಳು ಕಡಿಮೆ ಜನ ಬಾರ್ನ್ ಆಗ್ತಾ ಇದ್ದಾರೆ. ಅದನ್ನು ನಾವು ನೋಡ್ಬೇಕು. ಅದಕ್ಕೆ ಪ್ರತಿಯೊಂದು ಏಜ್ ಗ್ರೂಪ್ ಅಲ್ಲಿ ಎಷ್ಟು ಗಂಡು ಎಷ್ಟು ಹೆಣ್ಣು. ಇದ್ರ ಇನ್ನೊಂದು ಇಂಪಾರ್ಟೆನ್ಸ್ ಮ್ಯಾರೇಜ್ ಮಾರ್ಕೆಟ್ ಅಂತ ನೋಡ್ತಾರಲ್ಲ. ಸೊ ಕೆಲವೊಂದು ಸ್ಟೇಟ್ಸ್ ಅಲ್ಲಿ ಏನಾಗಿದೆ ಅಂದ್ರೆ ಗಂಡು ಮಕ್ಕಳು ಜಾಸ್ತಿ, ದರ್ ಇಸ್ ಟೂ ಲೆಸ್ ಫಿಮೇಲ್ ಚಿಲ್ಡ್ರನ್. ಅದರಿಂದ ಏನಾಗಿದೆ, ದೇ ಆರ್ ನಾಟ್ ಗೆಟಿಂಗ್ ಬ್ರೈಡ್ಸ್. ಇನ್ಫ್ಯಾಕ್ಟ್ ಹರಿಯಾಣ ಮತ್ತೆ ಪಂಜಾಬ್ ಇಂದ ದೇ ಸ್ಮಗಲ್ ಗರ್ಲ್ಸ್ ಫ್ರಮ್ ಬಿಹಾರ್, ಯಾಕಂದ್ರೆ ಬಿಕಾಸ್ ಆಫ್ ಸ್ಕ್ಯೂಡ್ ಸೆಕ್ಸ್ ರೇಷಿಯೋ. ಹೀಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಪಾಪ್ಯುಲೇಷನ್ ಪಿರಮಿಡ್ ಇಂದ ಎಷ್ಟೊಂದು ಕಲಿಬಹುದು. ಒಂದು, ನಮ್ಮ ಮೀಡಿಯನ್ ಏಜ್ ಗ್ರೂಪ್ ಇಂಡಿಯಾದಷ್ಟು 26 ವರ್ಷ, ಅಂದ್ರೆ 50% ಆಫ್ ಪಾಪ್ಯುಲೇಷನ್ ಇಂಡಿಯನ್ ಎಲ್ಲ 94 ಆದ್ಮೇಲೆ ಹುಟ್ಟಿದ್ದಾರೆ. ಅಂದ್ರೆ ಎಲ್ಲ ಪೋಸ್ಟ್ ಲಿಬರಲೈಸೇಷನ್ ಕಿಡ್ಸ್. ಅಂದ್ರೆ ಇಂಡಿಯಾ ಇಸ್ ಲೈಕ್ ವೆರಿ ಯಂಗ್. ಅದೇ ನೀವು ಜಪಾನ್ ಮತ್ತೆ ಜರ್ಮನಿ ಮತ್ತೆ ಇಟಲಿ ಅವೆಲ್ಲ ನೋಡಿದ್ರೆ ಅವರ ಮೀಡಿಯನ್ ಏಜ್ 45ರಿಂದ 47 ವರ್ಷ ಇದಾರೆ. ಅಂದ್ರೆ ಅವ್ರು 50% ಪಾಪ್ಯುಲೇಷನ್ ಆಲ್ರೆಡಿ 45+ ಆಗಿದ್ದಾರೆ. ಅದಕ್ಕೆ ಈ ಕೋವಿಡ್ ಕಾಲದಲ್ಲಿ ಇಟಲಿಯಲ್ಲಿ ಅಷ್ಟು ಹೊಡಿತಲ್ವಾ ಅದು ಫಸ್ಟ್ ವೇವ್ ಹಿಟ್ ಆದಾಗ, ಯಾಕಂದ್ರೆ ಅವ್ರ ಪಾಪ್ಯುಲೇಷನ್ ಯುರೋಪ್ ಅಲ್ಲೇ ಅವ್ರದ್ದು ಒನ್ ಆಫ್ ದ ಓಲ್ಡೆಸ್ಟ್ ಪಾಪ್ಯುಲೇಷನ್ಸ್ ಇತ್ತು. ಸೊ ಅದರಿಂದ ಇನ್ನು ಹೆಚ್ಚಾಗುತ್ತೆ. ಅಷ್ಟೊಂದು ಜನ ಏಜ್ಡ್ ಪಾಪ್ಯುಲೇಷನ್ ಇದ್ದಾರೆ. ನೀವ್ ಹೇಳ್ದಂಗೆ ಕೋವಿಡ್ ಮೇನ್ಲಿ ಡೆತ್ ರೇಟ್ ಆಗೋದು ಓಲ್ಡ್ ಏಜ್ ಗ್ರೂಪ್ ಅಲ್ಲಿ ವಿತ್ ಕೋಮಾರ್ಬಿಡಿಟೀಸ್. ತುಂಬಾ ಹೈ ಕೇಸ್ ಫೆಟಾಲಿಟಿ ರೇಟ್ ಎಲ್ಲ ಕಾಣಿಸ್ಕೊಂತು ಇಟಲಿಯಲ್ಲಿ. ಇನ್ಫ್ಯಾಕ್ಟ್ ಬೆಲ್ಜಿಯಂ, ಇಟಲಿ, ಜರ್ಮನಿ ಇಲ್ಲೆಲ್ಲ ಸ್ವಲ್ಪ ಕೇಸ್ ಫೆಟಾಲಿಟಿ ರೇಟ್ ಜಾಸ್ತಿ ಆಯ್ತು. ಅದೇ ಇಂಡಿಯಾಗ್ ನೋಡಿದ್ರೆ ಇಂಡಿಯಾಲ್ ಕಡಿಮೆ ಇದೆ. ಕೆಲವು ಬೇರೆ ಬೇರೆ ರೀಸನ್ ಇರೋದು. ಒನ್ ರೀಸನ್ ಡೆಫಿನೆಟ್ಲಿ ಏಜ್ ಗ್ರೂಪ್, ಯಾಕಂದ್ರೆ ವಿ ಆರ್ ಯಂಗ್ ಗ್ರೂಪ್. ಎನದರ್ ರೀಸನ್ ಮೇ ಬಿ ಲೈಕ್ ವಿ ಹ್ಯಾವ್ BCG ವ್ಯಾಕ್ಸಿನೇಷನ್ ಇದೆ ಅಂತಾನು ಕೆಲವೊಬ್ರು ಹೇಳ್ತಾರೆ. ಅದಿನ್ನು ಸಂಶೋಧನೆ ಕಾಯ್ತಾ ಇದೀವಿ, ಅದಿನ್ನು ಸಂಶೋಧನೆ ನಡೀತಾ ಇದೀವಿ. ಬಟ್ ಅದು ಒಂದ್ ರೀಸನ್ ಅಂತೂ ಡೆಫಿನೆಟ್ಲಿ ಅಂದ್ರೆ ಏಜ್ ಗ್ರೂಪ್. ಹೌದು. ಸೊ ಇಟ್ ಹ್ಯಾಸ್ ಇಟ್ಸ್ ಓನ್ ಅಡ್ವಾಂಟೇಜಸ್. ಸೊ ಯಂಗ್ ಏಜ್ ಗ್ರೂಪ್ ಕ್ಯಾನ್ ಬಿ ಟ್ರೈನ್ಡ್ ಈಸಿಲಿ, ದೇ ಕ್ಯಾನ್ ಬಿ ಸ್ಕಿಲ್ಡ್ ಇಫ್ ದೇರ್ ಆರ್ ರೈಟ್ ಪಾಲಿಸೀಸ್. ಬಟ್ ಓಲ್ಡ್ ಏಜ್ ಗ್ರೂಪ್ ನ ಅದು ಕಷ್ಟ ಆಗುತ್ತೆ ಅವ್ರನ್ನೆಲ್ಲ ಸ್ಕಿಲ್ ಮಾಡೋದು. ಬಟ್ ಹೇಗೆ ಇದನ್ನ ಯೂಸ್ ಮಾಡ್ತೀವಿ ಅದು ಸರ್ಕಾರದ ಮೇಲೆ ಡಿಪೆಂಡ್ ಆಗುತ್ತೆ. ಈ ಚರ್ಚೆ ನಾವೀಗ 10 ವರ್ಷದಿಂದ ಕೇಳ್ತಾ ಇದೀವಲ್ವಾ, ಇಂಡಿಯಾದ ಇದು ಡೆಮೋಗ್ರಾಫಿಕ್ ಡಿವಿಡೆಂಡಾ, ಡೆಮೋಗ್ರಾಫಿಕ್ ಡಿಸಾಸ್ಟರಾ ಅಂತ ಯಾವಾಗ್ಲೂ ಕೇಳ್ತಾ ಇರ್ತೀವಲ್ವಾ. ಯಾಕಂದ್ರೆ ಇಷ್ಟೊಂದು ಜನ ಇದಾರೆ, ಚಿಕ್ಕ ವಯಸ್ಸವರು ಸ್ಕೂಲ್ ಅಲ್ಲಿದ್ದಾರೆ, ಕಾಲೇಜ್ ಅಲ್ಲಿದ್ದಾರೆ, ಕೆಲಸ ಶುರು ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಅವರಿಗೆ ಜಸ್ಟಿಸ್ ಕೊಡ್ತಾ ಇದೆಯಾ? ನಮ್ಮ ವರ್ಕ್ ಫೋರ್ಸ್, ಲೇಬರ್ ಸಿಸ್ಟಮ್ಸ್ ಎಲ್ಲ ಅವ್ರಿಗೆ ಜಸ್ಟಿಸ್ ಕೊಡ್ತಾ ಇದೆಯಾ ಅನ್ನೋ ಪ್ರಶ್ನೆ ಈಗ 15 ವರ್ಷದಿಂದ ಜನ ಮಾತಾಡ್ತಾ ಇದಾರಲ್ವಾ. ಸೊ ಅದೇ ನಾವು ಎಷ್ಟೋ ವರ್ಷದಿಂದ ಇದು ಇಂಡಿಯಾ ಮೇಲಂತೂ ಸ್ಪೆಷಲ್ ರಿಸರ್ಚ್ ಆಗ್ತದೆ. ಯಾಕಂದ್ರೆ ಇಂಡಿಯಾ ಲಾರ್ಜ್ ಪಾಪ್ಯುಲೇಷನ್ ಮತ್ತೆ ತುಂಬಾ ಇಟ್ ವಾಸ್ ಆಲ್ರೆಡಿ ಒನ್ ಆಫ್ ದ ಫಾಸ್ಟೆಸ್ಟ್ ಗ್ರೋಯಿಂಗ್ ಕಂಟ್ರಿ ಇನ್ ದ ವರ್ಲ್ಡ್ ಆಗಿತ್ತು. ಸೊ ಏನ್ ಹೇಳ್ತಿದ್ರು, ಆಲ್ರೆಡಿ ಫಾಸ್ಟ್ ಗ್ರೋ ಆಗ್ತಾ ಇದೆ, ಯಂಗ್ ಏಜ್ ಗ್ರೂಪ್ ಇದೆ, ಸೊ ಇಟ್ ಕ್ಯಾನ್ ಗಿವ್ ರೈಸ್ ಟು ಬಿಗ್ ಡಿವಿಡೆಂಡ್ ಅಂತ. ಆದ್ರೆ ಏನಾಗುತ್ತೆ ಅಂದ್ರೆ ಡೆಮೋಗ್ರಾಫಿಕ್ ಡಿವಿಡೆಂಡ್ ಅದಕ್ಕಿಂತ ಒಳ್ಳೆ ವರ್ಡ್ ಅಂದ್ರೆ ಡೆಮೋಗ್ರಾಫಿಕ್ ಬಲ್ಜ್ ಅಂತ. ಸೊ ಕೆಲವೊಂದು ಏಜ್ ಗ್ರೂಪ್ ವರ್ಕಿಂಗ್ ಏಜ್ ಗ್ರೂಪ್ ಅಲ್ಲಿ ಸಡನ್ ಪೀಕ್ ಏನೋ ನೋಡ್ತೀವೋ ಅದಕ್ಕೆ ಬಲ್ಜ್. ವೆದರ್ ಇಟ್ ಗಿವ್ಸ್ ಯು ಎ ಡಿವಿಡೆಂಡ್ ಆರ್ ಇಟ್ ಲೀಡ್ಸ್ ಟು ಎ ಡಿಸಾಸ್ಟರ್, ದಟ್ ಡಿಪೆಂಡ್ಸ್ ಅಪಾನ್ ವೇರಿಯಸ್ ಫ್ಯಾಕ್ಟರ್ಸ್. ಹೌದು, ಸರ್ಕಾರದ ಪಾಲಿಸಿ. ಫಾರ್ ಎಕ್ಸಾಂಪಲ್, ನೀವು ಡೆಮೋಗ್ರಾಫಿಕ್ ಬಲ್ಜ್ ಏನೋ ಇದೆ, ಆದ್ರೆ ಅವ್ರನ್ನ ನಾವು ಎಂಪ್ಲಾಯ್ ಮಾಡ್ಕೊಳಕ್ ಆಗ್ತಿಲ್ಲ. ನೀವ್ ಎಷ್ಟೊಂದು ರಿಪೋರ್ಟ್ ನೋಡಿರ್ಬೋದು, ಇಂಡಿಯಾ ಅಲ್ಲಿ ಓನ್ಲಿ ಅರೌಂಡ್ 5% or 10% ಆಫ್ ದ ಕಾಲೇಜ್ ಗ್ರಾಜುಯೇಟ್ಸ್ ಆರ್ ಆಕ್ಚುಲಿ ಎಂಪ್ಲಾಯಬಲ್ ಅಂತ ಈ ತರ ರಿಪೋರ್ಟ್ಸ್ ಬರ್ತಿರುತ್ತೆ. ಹಾಗೆ ಎಷ್ಟೊಂದು ಜನ ಈವನ್ ಸೆಕೆಂಡರಿ ಸ್ಕೂಲ್ ಕಂಪ್ಲೀಟ್ ಮಾಡಿಲ್ಲ ಇಂಡಿಯಾ ಅಲ್ಲಿ. ಪ್ರೈಮರಿ ಏನೋ ಈಗ ಯೂನಿವರ್ಸಲೈಸೇಷನ್ ಆಗಿದೆ, ಸೆಕೆಂಡರಿ ಸ್ಕೂಲ್ ಇನ್ನು
ಆಗಿಲ್ಲ. ಸೊ ಎಷ್ಟೊಂದ್ ಜನ 10th ಫೇಲು ಅಥವಾ 12th ಫೇಲು ಇರ್ತಾರೆ, ಅವ್ರು ಅಷ್ಟು ಸ್ಕಿಲ್ಡ್ ಇರೋದಿಲ್ಲ. ಸೊ ಜನ ಲೆಸ್ ಎಜುಕೇಟೆಡ್ ಪಾಪ್ಯುಲೇಷನ್, ಲೆಸ್ ಸ್ಕಿಲ್ಡ್ ಪಾಪ್ಯುಲೇಷನ್ ಅಂಡ್ ವಿತ್ ಪೂರ್ ಪಾಲಿಸೀಸ್, ಇವು ಮೂರ್ ಏನಾದ್ರು ಕಾಂಬಿನೇಷನ್ ಆದ್ರೆ ಇದೊಂದು ಡೆಡ್ಲಿ ಕಾಂಬಿನೇಷನ್ ಆಗ್ಬಿಡುತ್ತೆ. ಇಟ್ ಕ್ಯಾನ್ ಲೀಡ್ ಟು ಎ ಡಿಸಾಸ್ಟರ್. ಯಾಕಂದ್ರೆ ನಮ್ಗೆ ತುಂಬಾ ಜನ ಏನು ಲೇಬರ್ ಫೋರ್ಸ್ ಎಂಟ್ರಿ ಆಗ್ತಿದ್ದಾರೆ, ಆದ್ರೆ ಅವ್ರಿಗೆ ತಕ್ಕಂತೆ ಕೆಲಸ ಇಲ್ಲ, ಅವ್ರು ಸ್ಕಿಲ್ಡ್ ಇಲ್ಲ, ಅವ್ರ ತಕ್ಕಂತೆ ಕೆಲಸ ನಾವು ಕೊಡಕ್ ಆಗ್ತಿಲ್ಲ. ಸೊ ಅದರಿಂದ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಅಂಡರ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಅಂಡರ್ ಯುಟಿಲೈಸೇಷನ್. ಸೊ ಅದಕ್ಕೆ ಸರ್ಕಾರ ಒಳ್ಳೆ ನೀತಿ ಮಾಡಬೇಕು. ಸೊ ಅದು ಸ್ಕಿಲ್ ಇಂಡಿಯಾ ಅಂತೆಲ್ಲ ಮಾಡಿದ್ರು, ಅದು ಎಷ್ಟು ಸಕ್ಸಸ್ಫುಲ್ ನನಗೆ ಅಷ್ಟು ಗೊತ್ತಿಲ್ಲ. ಬಟ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ದಟ್ ವಿ ನೀಡ್ ಅ ಸ್ಕಿಲ್ಡ್ ಅಂಡ್ ಎಜುಕೇಟೆಡ್ ಪಾಪ್ಯುಲೇಷನ್. ಇಲ್ಲ ಅಂದ್ರೆ ನಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ಬೋದು. ಅಂಡ್ ಶಿವಕುಮಾರ್ ಅವರೇ, ನಮ್ಮ ದೇಶದ ಎಂಪ್ಲಾಯ್ಮೆಂಟ್ ಮತ್ತೆ ಜಾಬ್ ಸಿನಾರಿಯೋ ಮೇಲೆ ಅಗೇನ್ ಒಂದು ಇಡೀ ಎಪಿಸೋಡ್ ನಾವು ಮಿನಿಮಮ್ ಮಾಡ್ಬೇಕಾಗತ್ತೆ ಅದಕ್ಕೆ ಜಸ್ಟಿಸ್ ಕೊಡ್ಬೇಕಂದ್ರೆ. ಸೊ ಶಿವಕುಮಾರ್ ಅವರೇ, ಒಂದು ಕನ್ಫರ್ಮ್ ಮಾಡ್ಕೋಬೇಕು ನಿಮ್ಮ ಹತ್ರ. ಸೊ ಯಾವುದೇ ಒಂದು ಸಮಾಜ, ಯಾವುದೇ ಒಂದು ದೇಶ, ಆ ದೇಶದ ಪಾಪ್ಯುಲೇಷನ್ ವಯಸ್ಸು ಕಡಿಮೆ ಇರೋವಾಗ, ಇನ್ನು ಓವರ್ ಆಲ್ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಇನ್ನು ಜಾಸ್ತಿ ಇರೋವಾಗ, ಆವಾಗ್ಲೇ ಅವರ ಅವಕಾಶ ಜಾಸ್ತಿ ಅಲ್ವಾ, ಅವರ ಎಕನಾಮಿಕ್ ಗ್ರೋತ್, ಪ್ರಾಸ್ಪೆರಿಟಿ ಎಲ್ಲ ಜಾಸ್ತಿ ಮಾಡ್ಕೊಳಕ್ಕೆ. ಇವಾಗ ಇಂಡಿಯಾ ಈಗ ಇನ್ನೂ ಒಂದು ಮಿಡ್ಲ್ ಇನ್ಕಮ್ ಕಂಟ್ರಿ ಅಂತಾನು ಹೇಳಲ್ಲ ಜನ. ಯಾಕಂದ್ರೆ ಮಿಡ್ಲ್ ಇನ್ಕಮ್ ಅಂದ್ರೆ ಒಂದು $10,000 per person per year ಅಂತ ಹೇಳ್ತಾರೆ. ನಮ್ ದೇಶದಲ್ಲಿ $2,000 $3,000 ಅಲ್ಲಿದ್ದೀವಿ. ಮೇ ಬಿ ಒಂದು $1,00,000 ಪರ್ ಇಯರ್ ಆ ತರ ಒಂದು ನಂಬರ್ ಅಲ್ಲಿ ಇರೋವಾಗ, ನಾವು ಈಗ ನಮ್ಮ ಸಮಾಜ ವಯಸ್ಸಿನ್ನು ಜಾಸ್ತಿ ಆಗೋಕ್ ಮುಂಚೆ ಈ ಅವಕಾಶನ ತಗೊಂಡು ನಮ್ಮ ಇನ್ಕಮ್, ಪ್ರಾಸ್ಪೆರಿಟಿ ಎಲ್ಲ ಇಂಪ್ರೂವ್ ಮಾಡ್ಬೇಕಲ್ವಾ? ಯಾವ ದೇಶ ಸಕ್ಸಸ್ ಆಗಿದೆಯೋ ಅವರು ಹಿಂಗೆ ಮಾಡಿದಾರಲ್ವಾ? ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ಏಷ್ಯನ್ ಟೈಗರ್ಸ್ ಅಂತ ಕರೀತಾರಲ್ವಾ. ಹೌದು. ತೈವಾನ್, ಸಿಂಗಾಪುರ್, ಸೌತ್ ಕೊರಿಯಾ ಇವೆಲ್ಲ. ಸೊ ಅವ್ರ ಏನ್ ಮಾಡಿದ್ರು, 1950 ಇಂದ 1980 ತನಕ ಅವರು ವರ್ಕಿಂಗ್ ಏಜ್ ಗ್ರೂಪ್ ತುಂಬಾ ಇನ್ಕ್ರೀಸ್ ಆಯ್ತು. ಸೊ ದೇ ಸಾ ದಿಸ್ ಡೆಮೋಗ್ರಾಫಿಕ್ ಬಲ್ಜ್. ಬಟ್ ಅವ್ರು ಆಲ್ರೆಡಿ ಅದಕ್ಕಿಂತ ಮೊದಲು ಅವರು ತಮ್ಮ ಪಾಪ್ಯುಲೇಷನ್ ನ ಎಜುಕೇಟ್ ಮಾಡಿದ್ರು. ಎಲ್ಲಾರು ಹೈಸ್ಕೂಲ್ ಕಂಪ್ಲೀಟ್ ಮಾಡ್ತಿದ್ರು, ಎಷ್ಟೊಂದ್ ಜನ ಕಾಲೇಜ್ ಹೋಗ್ತಾ ಇದ್ರು. ಸೊ ದೇ ಮೇಡ್ ಯೂಸ್ ಆಫ್ ದಿಸ್ ಎಜುಕೇಟೆಡ್ ಅಂಡ್ ಸ್ಕಿಲ್ಡ್ ಮ್ಯಾನ್ ಪವರ್. ಅವರ ಏನ್ ಗ್ರೋತ್ ರೇಟ್, ತುಂಬಾ ಅಸ್ಟಾನಿಶಿಂಗ್ ಗ್ರೋತ್ ರೇಟ್ ಏನಿತ್ತು, ಅದರ 1/3 ಆಫ್ ದ ಗ್ರೋತ್ ಇಸ್ ಆಕ್ಚುಲಿ ಅಟ್ರಿಬ್ಯೂಟೆಡ್ ಟು ದಿಸ್ ಡೆಮೋಗ್ರಾಫಿಕ್ ಡಿವಿಡೆಂಟ್. ಅದೇ ರೀತಿ ಇಂಡಿಯಾಗೂ ಅದೊಂದು ಅಪರ್ಚುನಿಟಿ ಇದೆ, ಅದನ್ನ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಈಗ ಹೊಸ ಶಿಕ್ಷಣ ನೀತಿಯಲ್ಲಿ ಏನಾದ್ರು ನಮ್ಗೆ ಒಳ್ಳೆ ಇಂಟಿಗ್ರೇಟೆಡ್ ಎಜುಕೇಶನ್ ಸಿಸ್ಟಮ್, ಅದನ್ನ ಹೋಲಿಸ್ಟಿಕ್ ಎಜುಕೇಶನ್ ಸಿಸ್ಟಮ್ ಏನಾದ್ರು ಆಗಿ, ಮತ್ತೆ ನಮಗೆ ಬೋತ್ ಸಾಫ್ಟ್ ಸ್ಕಿಲ್ಸ್ ಅಂಡ್ ಹಾರ್ಡ್ ಸ್ಕಿಲ್ಸ್ ಎರಡೂ ಚೆನ್ನಾಗಿ ಸಿಕ್ಕಿ, ನಾವು ಅದನ್ನ ನಮ್ಮ ಜನತೆನ ಪ್ರಿಪೇರ್ ಮಾಡಿದ್ರೆ ಇನ್ನೊಂದು 10-15 ವರ್ಷದಲ್ಲಿ ಅದರ ರಿಸಲ್ಟ್ಸ್ ನಾವು ನೋಡ್ತೀವಿ. ಆದ್ರೆ ಆ ರಿಸಲ್ಟ್ ಕಾಯ್ಬೇಕು ನಾವು ಅಲ್ವಾ? ಅದಕ್ಕೆ ತುಂಬಾ ಸತಿ ರಾಜಕೀಯದಲ್ಲಿ ಕಷ್ಟ ಆಗತ್ತೆ. ಯಾಕಂದ್ರೆ ಅವ್ರಿಗೇನೋ ಇಮಿಡಿಯೇಟ್ ರಿಟರ್ನ್ಸ್ ಬೇಕು, ಆದ್ರೆ ಎಜುಕೇಶನ್ ಎಂದು ಇಮಿಡಿಯೇಟ್ ರಿಟರ್ನ್ಸ್ ಆಗೋದಿಲ್ಲ, ಅದಕ್ಕೆಲ್ಲ ಸ್ವಲ್ಪ ಟೈಮ್ ಲ್ಯಾಗ್ ಇರುತ್ತೆ. ಸೊ ಅದು ತುಂಬಾನೇ ಇಂಪಾರ್ಟೆಂಟ್. ನೀವೇನು 2030 ಅಥವಾ 2040 ಏನಾದ್ರು ನೀವು ಪ್ಲಾನಿಂಗ್ ಮಾಡಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಈಗಲೇ ಸ್ಟಾರ್ಟ್ ಆಗಿರ್ಬೇಕು. ಅದು ಸ್ಟೇಟ್ ವೈಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೇಕು. ಯಾಕಂದ್ರೆ ಈ ಪಾಪ್ಯುಲೇಷನ್ ಗ್ರೋತ್ ಮತ್ತೆ ಅದರ ಡೆಮೋಗ್ರಾಫಿಕ್ ಬಲ್ಜ್ ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ತುಂಬಾ ವೇರಿ ಆಗುತ್ತೆ, ಯಾಕಂದ್ರೆ ಫರ್ಟಿಲಿಟಿ ರೇಟ್ ವೇರಿ ಇದೆಯಲ್ವಾ. ಹೌದು. ಸೊ ನಾವು ಸ್ಟೇಟ್ ವೈಸ್ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಈ ನಮ್ ಕರ್ನಾಟಕ ಅಲ್ಲಿ ಇಷ್ಟು ಬಲ್ಜಿಂಗ್ ಪಾಪ್ಯುಲೇಷನ್ ಆಗುತ್ತೆ, ಅದು ಮೇ ಬಿ ವಿ ವಿಲ್ ರೀಚ್ ದ ಪೀಕ್ ಸೂನರ್ ದನ್ ಬಿಹಾರ್ ವಿಲ್ ರೀಚ್ ಅಟ್ ಎ ಲೇಟರ್ ಸ್ಟೇಜ್. ಕೇರಳ ಆಗ್ಲೇ ಹೋಗಿ ಸೇರಿರ್ಬೋದಲ್ವಾ? ಕೇರಳ ಆಗೇ ಹೋಗಿರ್ಬೋದು, ಇದು ಆಲ್ರೆಡಿ ಡಿಕ್ಲೈನಿಂಗ್ ಫೇಸ್ ಇದೆ. ಓಕೆ. ಇದನ್ನೆಲ್ಲ ಯೋಚನೆ ಮಾಡಿ ನಾವು ಅದಕ್ಕೆ ತಕ್ಕಂತೆ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ, ಪ್ಲಾನಿಂಗ್ ಮತ್ತೆ ಪಾಲಿಸೀಸ್. ಸೊ ಇಂಡಿಯಾ ವೈಡ್ ಏನ್ ಎಸ್ಟಿಮೇಟ್ ಮಾಡ್ತಾರ ಜನ, ಯಾವಾಗ ನಮ್ಮ ದೇಶದ ವರ್ಕಿಂಗ್ ಏಜ್ ಪಾಪ್ಯುಲೇಷನ್ ಮ್ಯಾಕ್ಸಿಮಮ್ ಆಗಿ ಆಮೇಲೆ ಕಡಿಮೆ ಹಾಕೊಂಡು ಹೋಗುತ್ತೆ ಅಂತ ಪರ್ಸೆಂಟೇಜ್ ಲೆಕ್ಕದಲ್ಲಿ? 2041 ರೀಸೆಂಟ್ ಒಂದು ಡಾಕ್ಯುಮೆಂಟ್ ಪ್ರಕಾರ 2041 ಪೀಕ್ ಆಗುತ್ತೆ, ಅದಾದ್ಮೇಲೆ ಅದು ಡಿಕ್ರೀಸ್ ಆಗುತ್ತೆ ಪ್ರಪೋರ್ಷನ್. ಸೊ ಅಷ್ಟ್ರೊಳಗಡೆ ಒಂದು ವಿಂಡೋ ಆಫ್ ಅಪಾರ್ಚುನಿಟಿ ಅಂತ ಕರೀತಾರೆ. ಸೊ 20 ವರ್ಷ ಇದೆ ಇನ್ನು ಬಾಕಿ, 20-30 ವರ್ಷ ಇದೆ ಅಂತ ಲೆಕ್ಕ ಇಟ್ಕೊಳ್ಳಿ. ಯಾಕಂದ್ರೆ ಡಿಕ್ರೀಸ್ ಆದ್ರೆ ಸಡನ್ ಆಗಿ ಡಿಕ್ರೀಸ್ ಆಗಲ್ಲ, ಒಂದು 10 ವರ್ಷ ಆದ್ರೂ ಆಗತ್ತೆ, ಒಂದು 30 ವರ್ಷ ಅಂತೂ ಇದೆ. ಅಷ್ಟ್ರೊಳಗೆ ನಾವು ಒಳ್ಳೆ ನೀತಿ ತರಬೇಕು ಮತ್ತೆ ಅದನ್ನ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಹೌದು. ಸೊ ಶಿವಕುಮಾರ್ ಅವರೇ, ಇದ್ರ ಜೊತೆ ನೀವು ಸ್ವಲ್ಪ ಬ್ರೀಫ್ ಆಗಿ ಟಚ್ ಮಾಡಿದ್ರಿ ಈ ಸೆಕ್ಸ್ ರೇಷಿಯೋ, ಗಂಡು ಮಕ್ಕಳು ಹೆಣ್ಮಕ್ಳು, ಅದರಲ್ಲಿ ನಮ್ ದೇಶ ಹೇಗ್ ಮಾಡ್ತಾ ಇದೆ, ಏನಾದ್ರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ, ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ? ಸೊ ಸೆಕ್ಸ್ ರೇಷಿಯೋ ಇಂಡಿಯಾಲಿ ಆಲ್ಮೋಸ್ಟ್ 1970-80 ತನಕ ಏನೋ ಮೋರ್ ಆರ್ ಲೆಸ್ ಓಕೆ ಇತ್ತು, ಅಂದ್ರೆ ಯಾವ್ದು ಡ್ರಾಸ್ಟಿಕ್ ರಿಡಕ್ಷನ್ ಆಗಿರ್ಲಿಲ್ಲ. 1980s ಆದ್ಮೇಲೆ ಇದೆಲ್ಲ
ಟೆಸ್ಟಿಂಗ್ ಆಯ್ತಲ್ಲ, ಅಲ್ಟ್ರಾಸೌಂಡ್ಸ್ ಎಲ್ಲ ಜಾಸ್ತಿ ಆಯ್ತು. ಸಿಟೀಸ್ ಅಲ್ಲಿ ವಿ ಸ್ಟಾರ್ಟೆಡ್ ಸೀಯಿಂಗ್ ದ ಡಿಕ್ಲೈನಿಂಗ್ ಸೆಕ್ಸ್ ರೇಷಿಯೋ ಫಸ್ಟ್. ಅದಕ್ ಮುಂಚೆ ಅಂದ್ರೆ 1,000 ಮಕ್ಕಳು ಗಂಡ್ ಮಕ್ಳು ಅಂದ್ರೆ ಒಂದು ಆಲ್ಮೋಸ್ಟ್ 1,000 ಹೆಣ್ಮಕ್ಳು ಆಗ್ತಾ ಇದ್ರು. 1,000 ಅಥವಾ ಸ್ವಲ್ಪ ಕಡಿಮೆ ಇದ್ರು. ಅದೊಂಥರ ಅದ್ರ ರೇಷಿಯೋ ಅದೊಂಥರ ಆಲ್ಮೋಸ್ಟ್ ಫಿಕ್ಸ್ ಇತ್ತು. ಓಕೆ. ಪ್ರಾಬ್ಲಮ್ ಏನಾಯ್ತು ಅಂದ್ರೆ 80s ಅಲ್ಲಿ ಅದು ಸಿಟೀಸ್ ಅಲ್ಲಿ ಎಸ್ಪೆಷಲಿ ಇಟ್ ಸ್ಟಾರ್ಟೆಡ್ ರೆಡ್ಯೂಸಿಂಗ್ ಬಿಕಾಸ್ ಆಫ್ ದಿಸ್ ಪ್ರೀನ್ಯಾಟಲ್ ಟೆಸ್ಟಿಂಗ್. ಓಕೆ. ಸೊ ಅದು ನೀವು ನಾರ್ತ್ ಇಂಡಿಯಾ ಅಲ್ಲಿ ಬಿಕಾಸ್ ಒಂದು ತುಂಬಾ ಪೇಟ್ರಿಯಾರ್ಕಿ ಜಾಸ್ತಿ ಇರೋದ್ರಿಂದ ಅಲ್ಲಿ ರಿಡಕ್ಷನ್ ಸ್ವಲ್ಪ ಜಾಸ್ತಿನೇ ಆಯ್ತು. ಓಕೆ. ಸೊ ಫಿಮೇಲ್ ಇನ್ಫ್ಯಾಂಟಿಸೈಡ್ ತುಂಬಾನೇ ಜಾಸ್ತಿ ಆಯ್ತು. ಎಷ್ಟೋ ಮಿಲಿಯನ್ಸ್ ಆಫ್ ಕಿಡ್ಸ್ ವರ್ ಅಬಾರ್ಟೆಡ್. ಒಂದು ಜನನಕ್ಕಿಂತ ಮೊದಲು ಇನ್ಫ್ಯಾಂಟಿಸೈಡ್, ಇನ್ನೊಂದು ಅಂಡರ್ ನ್ಯೂಟ್ರಿಷನ್ ಮಾಡಿದ್ರೆ ಅವಾಗೂ ಹೆಣ್ಮಕ್ಳು ಸಾಯ್ತಾರೆ. ಹೌದು. ಹುಟ್ಟದ ಮೇಲೂ ಸರಿಯಾಗಿ ನೋಡ್ಕೊಳ್ದೆ, ಸರಿಯಾಗಿ ಮಗುವನ್ನ ಟ್ರೀಟ್ ಮಾಡದೆ ಆ ತರಾನು ಟ್ರೀಟ್ ಮಾಡಿ. ಬಟ್ ಆದ್ರೆ ಇನ್ನೊಂದು ಲಾಸ್ಟ್ 10-15 ವರ್ಷದಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಎಸ್ಪೆಷಲಿ ರಾಜಸ್ಥಾನ್ ಮತ್ತೆ ಹರಿಯಾಣ ಕೆಲವೊಂದು ಸ್ಟೇಟ್ ಅಲ್ಲಿ. ಬಟ್ ಅದು ಲಾರ್ಜ್ ಸ್ಕೇಲ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಎಕ್ಸಾಕ್ಟ್ ನಂಬರ್ಸ್ ನನ್ನಲ್ಲಿ ಇಲ್ಲ ಈಗ. ಬಟ್ ಮೇಜರ್ ಟ್ರೆಂಡ್ ಏನಾದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಿದೆ, ಬಟ್ ನಾಟ್ ಎ ಲಾರ್ಜ್ ಸ್ಕೇಲ್. ಒಂದು ರೀಸನ್ ನಾವು ನೋಡ್ಬೇಕು. ಈಗ ಇಷ್ಟಾಗ್ಲೇ ನಾವು ಫರ್ಟಿಲಿಟಿ ರಿಡಕ್ಷನ್ ನಾವು ನೋಡಿದ್ವಲ್ಲ, ಮೊದಲು ಏನಾಗಿದ್ರು ಎಷ್ಟೊಂದ್ ಜನ ಮಕ್ಕಳಿದ್ರು, ಒಂದು 5 ಜನ ಮಕ್ಕಳಾದ್ರೆ ಅದರಲ್ಲಿ ಚಾನ್ಸ್ ಏನಿತ್ತು ಒಂದು 2-3 ಅಂತೂ ಗಂಡು ಮಕ್ಳು ಆಗ್ತಿದ್ರು. ಈಗ ನಮ್ಮ ಇಂಡಿಯಾಲಿ ಏನ್ ಟ್ರೆಡಿಷನ್ ಇದೆ, ಸೊ ವಯಸ್ಸಾದ್ಮೇಲೆ ತಮ್ಮ ಗಂಡು ಮಗು ಮನೆಯಲ್ಲೇ ಇರಬೇಕು ಅಂತ, ಹೆಣ್ಮಕ್ಳು ಮನೆಯಲ್ಲೇ ಇರೋದಿಲ್ಲ. ಅದು ಕೆಲವೊಂದು ಸಿಕ್ಕಿಸಮ್ ಅಲ್ಲಿ ಅದು ಜಾಸ್ತಿ ಇದೆ. ಜೈನಿಸಮ್ ಮತ್ತೆ ಸಿಕ್ಕಿಸಮ್ ಅಲ್ಲಿ ಇನ್ನೂ ಜಾಸ್ತಿ ಇದೆ. ದೇ ಕಾಂಟ್ ಓಲ್ಡ್ ಏಜ್ ಪೇರೆಂಟ್ಸ್ ವಿಲ್ ನಾಟ್ ಸ್ಟೇ ವಿತ್ ದರ್ ಡಾಟರ್ಸ್. ಅದರಿಂದ ಏನಾಗುತ್ತೆ, ಸೊ ಮೊದಲಾದ್ರೆ ಸ್ವಲ್ಪ ಆಪ್ಷನ್ಸ್ ಇತ್ತು, ಒಂದಿಬ್ರು ಗಂಡ್ ಮಕ್ಳು ಇರ್ತಿದ್ರು, ದೇ ಮೈಟ್ ಹ್ಯಾವ್ ಸ್ಟೇಡ್. ಈಗ ಏನಾಗಿದೆ, ಫರ್ಟಿಲಿಟಿ ರಿಡಕ್ಷನ್ ಇಂದ 2 ಅಥವಾ 1 ಮಕ್ಕಳು ಇರ್ತಾರೆ. ಅವಾಗ ಅವ್ರ ಚಾನ್ಸಸ್ ಆಫ್ ಹ್ಯಾವಿಂಗ್ ಎ ಮೇಲ್ ಕಿಡ್ ಇಸ್ ಲೆಸ್ಸರ್ ಆಗುತ್ತೆ. ಅವಾಗ ಏನ್ ಮಾಡ್ತಾರೆ, ದೇ ಥಿಂಕ್ ದಟ್ ಯಾವುದೇ ಹೆಣ್ಮಕ್ಳು ಆದ್ರೆ ದೇ ಸ್ಟಾರ್ಟ್ ಗೋಯಿಂಗ್ ಫಾರ್ ಫಿಮೇಲ್ ಫಿಟಿಸೈಡ್. ಯಾಕಂದ್ರೆ ದೇ ಥಿಂಕ್ ಇನ್ ದ ಲಾಂಗ್ ಟರ್ಮ್, ನಾನು ವಯಸ್ಸಾದ್ಮೇಲೆ ನನಗೆ ನೋಡ್ಕೊಳ್ಳೋರು ಯಾರು ಇರೋದಿಲ್ಲ, ನಮ್ಗೊಂದು ಗಂಡು ಮಗು ಬೇಕೇ ಬೇಕು ಅಂತ. ದಿಸ್ ಫಿನಾಮಿನಾ ಇಸ್ಕೊಂಡು ಇದು ಪೇಟ್ರಿ ಲೊಕಾಲಿಟಿ ಅಂತಾರೆ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಮೇನ್ ರೀಸನ್ ವೈ ಪೀಪಲ್ ಪ್ರಿಫರ್ ಸನ್. ಓಕೆ. ಅಂಡ್ ಇದ್ರಲ್ಲೂ ತುಂಬಾ ಸತಿ ಮಾತಾಡುವಾಗ ಜನ ಹೇಳ್ತಾರೆ, ಇದು ಅನ್ಎಜುಕೇಟೆಡ್ ಪಾಪ್ಯುಲೇಷನ್ ಅಲ್ಲಿ ಇದು ಜಾಸ್ತಿ, ಡೆವಲಪ್ಮೆಂಟ್ ಇದೆಲ್ಲ ಆದ್ರೆ ಆಗೋಲ್ಲ ಅಂತ. ಆದ್ರೆ ನೀವ್ ಹೇಳಿದ ಪ್ರಕಾರ ಇದು ಶುರು ಆಗಿದ್ದೆ ಸಿಟೀಸ್ ಅಲ್ಲಿ, ಶುರು ಆಗಿದ್ದೆ ಯಾರ ಹತ್ರ ಸ್ವಲ್ಪ ಹಣದ ಶಕ್ತಿ ಇತ್ತೋ, ಸ್ವಲ್ಪ ಎಜುಕೇಶನ್ ಇತ್ತೋ, ಅಲ್ಲೂವೇ ಈ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಕಾಣ್ತು, ಅಲ್ಲೇ ಹೆಚ್ಚಾಗಿದೆ. ಇನ್ಫ್ಯಾಕ್ಟ್ ನೀವು ನೋಡೋದು ತುಂಬಾನೇ ಬ್ಯಾಕ್ವರ್ಡ್ ಯಾರಿಗೆ ಅಂತ ಕರಿತೀರಿ ಇಂಡಿಯಾ ಅಲ್ಲಿ, ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಲ್ಲ, ST ಪಾಪ್ಯುಲೇಷನ್. ಬಟ್ ಸೆಕ್ಸ್ ರೇಷಿಯೋ ಇಸ್ ಮೋಸ್ಟ್ ಈವನ್ ಅಮಂಗ್ ST ಪಾಪ್ಯುಲೇಷನ್. ಓಕೆ. ಸೊ ಇದು ಆಲ್ಮೋಸ್ಟ್ ಅರ್ಬನ್ ಪ್ರಾಬ್ಲಮ್. ಇದು ಇಟ್ಸ್ ಅರ್ಬನ್ ಪ್ರಾಬ್ಲಮ್ ಅಂಡ್ ಆಲ್ಸೋ ಸಮ್ ಆಫ್ ದ ಸೋಷಿಯಲ್ ನಾರ್ಮ್ಸ್ ಅಂತಾರಲ್ಲ, ಇದು ಗಂಡು ಮಕ್ಕಳು ಮನೆಯಲ್ಲೇ ಇರಬೇಕು ಅಂತ. ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಇಂಡಿಯಾಲಿ ಸೋಷಿಯಲ್ ಸೆಕ್ಯೂರಿಟಿ ಇಲ್ವಲ್ಲ. ಓಲ್ಡ್ ಏಜ್ ಅಲ್ಲಿ ಏನ್ ಮಾಡ್ತಾರೆ ಇಂಡಿಯಾಲಿ, ತಮ್ಮ ಮಕ್ಕಳ ಮನೇಲಿ ಇರ್ತಾರೆ. ನೀವು ಕೆನಡಾ ಅಥವಾ US ಅಲ್ಲಿ ನೋಡಿದ್ರೆ ಸೋಷಿಯಲ್ ಸೆಕ್ಯೂರಿಟಿ ಫಂಡ್ ಅಂತ ಇರುತ್ತೆ. ಅವ್ರು ಓಲ್ಡ್ ಏಜ್ ಅಲ್ಲಿ ದೇ ವಿಲ್ ಗೆಟ್ ಪೆನ್ಷನ್, ಈವನ್ ಇಫ್ ಯು ಆರ್ ಅನ್ಆರ್ಗನೈಸ್ ಸೆಕ್ಟರ್, ದೇ ವಿಲ್ ಗೆಟ್ ಸಮ್ ಕೈಂಡ್ ಆಫ್ ಎ ಪೆನ್ಷನ್, ಸೋಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್. ಇಂಡಿಯಾಲ ತುಂಬಾನೇ ಕಡಿಮೆ. ಸೊ ಹೌದು, ಪೆನ್ಷನ್ ಸಿಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಹೆಲ್ತ್ ಕೇರ್ ಅಂತೂ ಸರ್ಕಾರ ನೋಡ್ಕೊಳ್ಳುತ್ತೆ. ಈಗೇನೋ ಅವ್ರ ಮಕ್ಕಳ ಮೇಲೆ ಡಿಪೆಂಡೆಂಟ್. ಸೊ ಒಂದು ರೆಕಮೆಂಡೇಶನ್ ಏನ್ ಹೇಳ್ತಾರೆ ಅಂದ್ರೆ, ಟು ಸಾಲ್ವ್ ದ ಸೆಕ್ಸ್ ರೇಷಿಯೋ ಪ್ರಾಬ್ಲಮ್, ಈ ಬೇಟಿ ಬಚಾವ್ ಬೇಟಿ ಪಡಾವ್ ಅದು ಸಾಕಾಗಲ್ಲ. ಆ ಕ್ಯಾಂಪೇನ್ ನೀವು ಸೋಷಿಯಲ್ ಸೆಕ್ಯೂರಿಟಿನೂ ಇಂಪ್ರೂವ್ ಮಾಡಬೇಕು. ಅಂಡ್ ಆಲ್ಸೋ ಈ ಸೋಷಿಯಲ್ ನಾರ್ಮ್ಸ್ ಇದೆಯಲ್ಲ, ಹೆಣ್ಣು ಮಕ್ಕಳ ಮನೇಲಿ ಇರಬಾರ್ದು ಅಂತ, ಅದನ್ನ ಎರಾಡಿಕೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ಬೇಕಾಗತ್ತೆ. ಹೆಣ್ಮಕ್ಳ ಮನೇಲಿ ಇದ್ರೆ ಏನ್ ಪ್ರಾಬ್ಲಮ್ ವಯಸ್ಸಾದಲ್ಲಿ, ಸೊ ಅವರು ಚೆನ್ನಾಗೇ ನೋಡ್ಕೋತಾರೆ. ಆ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ಬೇಕು, ಅವಾಗ ಸೆಕ್ಸ್ ರೇಷಿಯೋ ವಿಲ್ ಬಿಕಮ್ ಇವನ್ ಬೆಟರ್. ಓಕೆ ಶಿವಕುಮಾರ್ ಅವರೇ, ಅದಕ್ಕೆ ನನ್ನ ಒಂದು ಮೇಜರ್ ಟಾಪಿಕ್ ಬರ್ತೀನಿ. ಒಂದು ಈ ಮರಣ. ಸೊ ನೀವು ಓಲ್ಡ್ ಏಜ್ ಅಂತ ಹೇಳಿದ್ರಿ, ಸೋಷಿಯಲ್ ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಇಂದ ಸೆಕ್ಸ್ ರೇಷಿಯೋನು ಅಫೆಕ್ಟ್ ಆಗ್ಬೋದು, ಈ ತರ ಫಿಮೇಲ್ ಇನ್ಫೆಂಟಿಸೈಡ್ ಜಾಸ್ತಿ ಆಗ್ಬೋದು ಅಂತ. ಆದ್ರೆ ನಮ್ ದೇಶದಲ್ಲಿ ನಾವು ಮರಣದ ಬಗ್ಗೆ ನಾವು ಏನ್ ನೋಡಿದೀವಿ, ಏನ್ ಕಂಡಿದೀವಿ? ಮರಣದ ಬಗ್ಗೆ ಡೆತ್ ರೇಟ್ಸ್, ಒಂದು ಡೆತ್ ರೇಟ್, ಅದೇ ಏಜ್ ಬಗ್ಗೆ ಹೇಳಿದ್ನಲ್ಲ. ಸೊ ಡೆತ್ ರೇಟ್ ಒಂಥರ ಏಜ್ ಗ್ರೂಪ್ ಮೇಲೆ ನೋಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಕ್ರೂಡ್ ಡೆತ್ ರೇಟ್ ಅಂತ ಒಂದು ಮೆಷರ್ ಇದೆ. ಏನು ನಂಬರ್ ಆಫ್ ಡೆತ್ಸ್ ಪರ್ 1000 ಪಾಪ್ಯುಲೇಷನ್, 1000 ಜನಕ್ಕೆ ವರ್ಷದಲ್ಲಿ ಎಷ್ಟು ಜನ ಸಾಯ್ತಾರೆ ಅಂತ. ನೀವು ನೋಡಕ್ ಹೋದ್ರೆ ಜರ್ಮನಿಯಲ್ಲಿ 12 ಜನ ಇದ್ದಾರೆ, ಜಪಾನ್ ಅಲ್ಲಿ 11. ಅದೇ ನಾವು ಇಂಡಿಯಾಗ್ ನೋಡಿದ್ರೆ ಇಂಡಿಯಾಗ್ 7. ಸೊ ಇಂಡಿಯಾ, ಘಾನಾ, ಪಾಕಿಸ್ತಾನ್ ಇವೆಲ್ಲ ಇದು ಇಫ್ ಯು ಜಸ್ಟ್ ಗೋ ಬೈ ಒನ್ ರೇಟ್, ಇಟ್ ವಿಲ್ ಅಪಿಯರ್ ದಟ್ ಇಂಡಿಯಾ ಡೆತ್ ರೇಟ್ ಇಸ್ ಲೆಸರ್ ದನ್ ಜಪಾನ್ ಮತ್ತೆ ಜರ್ಮನಿ.
ಅದ್ರ Okay. ಅರ್ಥ ಏನೇನು ಇಂಡಿಯಾ ಹೆಲ್ತ್ ಕೇರ್ ಸಿಸ್ಟಮ್ ಜಪಾನ್ ಮತ್ತೆ ಜರ್ಮನಿಗಿಂತ ಬೆಟರ್? ಖಂಡಿತ ಅಲ್ಲ. ದ ಮೇನ್ ರೀಸನ್ ಇಸ್ ಅಂದ್ರೆ ನಾ ಹೇಳ್ದಂಗೆ ಜಪಾನ್ ಮತ್ತೆ ಜರ್ಮನಿಯಲ್ಲಿ ತುಂಬಾ ಏಜ್ಡ್ ಪಾಪ್ಯುಲೇಷನ್ ಇದ್ದಾರೆ, ಸೊ ಸಾಯೋ ಚಾನ್ಸಸ್ ಜಾಸ್ತಿ ಆಗತ್ತೆ. ಇಂಡಿಯಾ ತುಂಬಾ ಯಂಗ್ ಇದ್ದಾರೆ, ಸೊ ಯಂಗ್ ಏಜ್ ಗ್ರೂಪ್ ಅಲ್ಲಿ ಸಾಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ. ಅದೇ ನೀವು ಪ್ರತಿ ಏಜ್ ಗ್ರೂಪ್ ಅಲ್ಲಿ ನೋಡಿ, 5 ರಿಂದ 10 ವರ್ಷದಲ್ಲಿ ಆ ಮಕ್ಕಳ ಡಿನಾಮಿನೇಟರ್ ಹಾಕಿದ್ರೆ ದ ಡೆತ್ ರೇಟ್ ಬಿಟ್ವೀನ್ 5 to 10 years, let's say for Japan versus India. So India will always be higher than Japan in every age group. ಪ್ರತಿ ಏಜ್ ಗ್ರೂಪ್ ಅಲ್ಲೂ ನೀವು ನೋಡಿದ್ರೆ 0 to 5, 5 to 10 ಯಾವುದೇ ಏಜ್ ಗ್ರೂಪ್ ಅಲ್ಲೂ ನಮ್ಮ ರೇಟ್ ಇಂಡಿಯಾ ಅದು ಜಾಸ್ತಿ ಇದ್ದು ಜಪಾನ್ಗಿಂತ. ಅದೇ ಓವರ್ ಆಲ್ ರೇಟ್ ನೋಡಿದ್ರೆ ಇಂಡಿಯಾದು ಕಡಿಮೆ ಇದೆ, ಮೇನ್ಲಿ ಬಿಕಾಸ್ ಓಲ್ಡ್ ಏಜ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ. ಸೊ ರೇಟ್ ಮತ್ತೆ ಪಾಪ್ಯುಲೇಷನ್ ಜಾಸ್ತಿ ಆ ವಯಸ್ಸು ಜಪಾನ್ ಅಲ್ಲಿ. ಸೊ ಇದೇ ಕೋವಿಡ್ಗೂ ಅಪ್ಲೈ ಆಗುತ್ತೆ. ಅವಾಗ ಹೇಳಿದ್ನಲ್ಲ ಎಕ್ಸಾಂಪಲ್. ಸೊ ಕೋವಿಡ್ಗೂ ಅಷ್ಟೇ. ಯಾಕೆ ಬೆಲ್ಜಿಯಂ, ಇಟಲಿ ಮತ್ತೆ UK ಮತ್ತೆ ಜಾಸ್ತಿ ಇದೆ ರೇಟ್, ಸೊ ದ ಕೇಸ್ ಫೆಟಾಲಿಟಿ ರೇಟ್. ಇಟ್ಸ್ ಒನ್ ಆಫ್ ದ ರೀಸನ್ ಇಸ್ ಓಕೆ. ಶಿವಕುಮಾರ್ ಅವರೇ, ಈ ಸಿದ್ಧಾರ್ಥ ಮುಖರ್ಜಿ ಅವರು ಒಂದು ಕ್ಯಾನ್ಸರ್ ಮೇಲೆ ತುಂಬಾ ವಂಡರ್ಫುಲ್ ಮತ್ತೆ ವೆರಿ ಫೇಮಸ್ ಬುಕ್ ಬರೆದಿದ್ದಾರಲ್ಲ, ಎಂಪರರ್ ಆಫ್ ಮ್ಯಾಲಡೀಸ್ ಅಂತ. ಸೊ ಅದು ತುಂಬಾ ಚೆನ್ನಾಗಿದೆ. ಅದು ಓದ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರು, USA ನೋಡ್ತಾ ಬರುವಾಗ ಯಾವ ಕಾರಣದಿಂದ ಜನ ಸಾಯ್ತಾ ಇದ್ದಾರೆ, ಮರಣ ಕಾರಣ ಏನು ಅಂದ್ರೆ ಆಲ್ಮೋಸ್ಟ್ ಒಂದು 1920s 30s ಆ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್, ಆ ತರ ಬೇರೆ ಹಾರ್ಟ್ ಡಿಸೀಸು, ಆ ತರ ಪ್ರಾಬ್ಲಮ್ಸ್ ನಂಬರ್ 1 ಕಾಸ್ ಇತ್ತು. ಆದ್ರೆ ಆಲ್ಮೋಸ್ಟ್ ಫಾರ್ ಮೇ ಬಿ 40s 50s ಇಂದಾನೆ ಕ್ಯಾನ್ಸರ್ ಚಾರ್ಟ್ ಅಲ್ಲಿ ರೈಸ್ ಆಗೋಕ್ ಶುರು ಆಯ್ತು. ಆಮೇಲೆ ಈಗ ಮೇ ಬಿ ನಂಬರ್ 1 ಕಾಸ್ ಕ್ಯಾನ್ಸರ್ ಇಂದ ಜನ ಸಾಯ್ತಾ ಇದ್ದಾರೆ ಅಂತ. ಸೊ ಅದೇ ತರ ನಮ್ ದೇಶದಲ್ಲಿ ನಾವ್ ಏನ್ ನೋಡ್ತಾ ಇದೀವಿ? ನಂಬರ್ 1 ಕಾಸ್ ಏನು ಸದ್ಯಕ್ಕೆ? ಅದರಲ್ಲಿ ಏನಾದ್ರೂ ಚೇಂಜ್ ಕಂಡಿದೆಯಾ? ಒಂದು ಮೇಜರ್ 2 ಡಿವಿಷನ್. ಒಂದು ಇನ್ಫೆಕ್ಷಸ್ ಡಿಸೀಸಸ್ ಆರ್ ಕಮ್ಯುನಿಕೇಬಲ್ ಡಿಸೀಸಸ್, ಇನ್ನೊಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್. ಥರ್ಡ್ ಕ್ಯಾಟಗರಿನ ಆಡ್ ಮಾಡಬಹುದು, ಸೆಲ್ಫ್ ಇಂಜುರಿ ಆ ತರದ್ದು, ಆಕ್ಸಿಡೆಂಟಲ್ ಕಾಸಸ್ ಆ ತರಕ್ಕೆ, ಡೆತ್ಸ್. ಓಕೆ, ಸೊ ನಾವ್ ಎರಡನ್ನ ಇವನ್ನ ನೋಡೋಣ, ಬೇರೆ ಬೇರೆ ಕಾಸಸ್. ಸೊ ಮೊದಲಿನ ಟೈಮ್ ಅಲ್ಲಿ ಇನ್ಫೆಕ್ಷಸ್ ಡಿಸೀಸಸ್ ತುಂಬಾ ಜಾಸ್ತಿ ಇತ್ತು. ಯಾಕಂದ್ರೆ ಮಕ್ಕಳು ತುಂಬಾ ಬೇಗ ಸಾಯ್ತಾ ಇದ್ರು. ಯಾಕಂದ್ರೆ ಡಯರಿಯಾ ಆಗ್ತಿತ್ತು, ಅಥವಾ ಟೈಫಾಯ್ಡ್ ಆಗಿ ಸಾಯ್ತಿದ್ರು, ಅಥವಾ ಎಷ್ಟೊಂದು ಲೆಟ್ಸೆ ಇದು ವ್ಯಾಕ್ಸಿನೇಷನ್ ಆಗಿಲ್ಲ ಅಂದ್ರೆ ಇದು ಮೆನಿಂಜೈಟಿಸ್ ಇಂದ ಸಾಯ್ತಿದ್ರು. ಈ ತರ ಏನೇನೋ ದಿಪ್ತೀರಿಯಾ. ಬಟ್ ಆ ರೇಟ್ಸ್ ಈಗ ಕಡಿಮೆ ಆಗ್ತಾ ಇದೆ, ಯಾಕಂದ್ರೆ ವ್ಯಾಕ್ಸಿನೇಷನ್ ರೇಟ್ಸ್ ಇಂಪ್ರೂವ್ ಆಗಿದೆ, ಮತ್ತೆ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಆಕ್ಚುಲಿ ಕಡಿಮೆ ಆಗ್ತಾ ಇದೆ. ಸೊ ಕಮ್ಯುನಿಕೇಬಲ್ ಡಿಸೀಸಸ್ ಆರ್ ಪ್ರೋಗ್ರೆಸಿವ್ಲಿ ರೆಡ್ಯೂಸಿಂಗ್. ಸೊ ಅದರಿಂದ ನೀವು ಡೆತ್ ರೇಟ್ಸ್ ನೋಡಿದ್ರೆ, ಡೆತ್ಸ್ ಡ್ಯೂ ಟು ಕಮ್ಯುನಿಕೇಬಲ್ ಡಿಸೀಸಸ್ ಡಿಕ್ರೀಸಿಂಗ್, ವೆರಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನ ಮೆಜರ್ ಮಾಡಕ್ಕೆ ಒಂದು ಪ್ರಮಾಣ ಇದೆ, ಅದಕ್ಕೆ ಏನಂತಾರೆ ಡ್ಯಾಲಿ ಅಂತ ಕರೀತಾರೆ. ಓಕೆ, ಡಿಸಬಿಲಿಟಿ ಅಡ್ಜಸ್ಟೆಡ್ ಲೈಫ್ ಇಯರ್ಸ್ ಅಂತ. ಓಕೆ, ಅದು ಪ್ರತಿ ವರ್ಷ ಅಥವಾ 1-2 ವರ್ಷಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಏನೋ ಬರುತ್ತೆ. ಸೊ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ರಿಪೋರ್ಟ್ ಅಂತ, ಅದಕ್ಕೆ ಇಂಡಿಯಾ ಸ್ಪೆಸಿಫಿಕ್ ಅದನ್ನ ರಿಪೋರ್ಟ್ ನೋಡಬಹುದು. ಓಕೆ, ಅದರಲ್ಲಿ ಪ್ರತಿಯೊಂದು ಡಿಸೀಸು ನೋಡ್ತಾರೆ. ಅದರಲ್ಲಿ 2 ಇದೆ, ಒಂದು ಡೆತ್ಸ್, ಒಂದು ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು 67 ವರ್ಷ ಅಂತ ಲೆಕ್ಕ ಇಟ್ಕೊಳ್ಳಿ. 50 ವರ್ಷದಲ್ಲಿ ಯಾವ್ದಾದ್ರು ಒಬ್ಬ ಕಾರ್ಡಿಯೋವೆಸ್ಕ್ಯುಲರ್ ಇಂದ ಡಿಸೀಸ್ ಇಂದ ಸತ್ರೆ ಅವನು 17 ವರ್ಷ ಲೈಫ್ ಹಿ ಕುಡ್ ಹ್ಯಾವ್ ಲಿವ್ಡ್ ಇಫ್ ಹಿ ಡಿಡ್ಂಟ್ ಡೈ ಅರ್ಲಿಯರ್. ಯು ಆರ್ ಆಕ್ಚುಲಿ ಲೂಸಿಂಗ್ 17 years ಆಫ್ ಲೈಫ್ ಬಿಕಾಸ್ ಆಫ್ ದಿಸ್ ಡಿಸೀಸ್. ಇದು ಒಂದು ಡೆತ್. ಇನ್ನೊಂದು ಏನಂದ್ರೆ ಡಿಸಬಿಲಿಟಿ. ಒಂದು ನಿಮ್ಗೆ ಏನಾದ್ರೂ ಅಸ್ತಮಾ ಆದ್ರೆ ಅಥವಾ ಕೆಲವೊಂದು ಕಾರ್ಡಿಯೋವೆಸ್ಕ್ಯುಲರ್ ಡಿಸೀಸ್ ಆದ್ರೆ ಎಷ್ಟೊಂದು ನಿಮ್ ಫಂಕ್ಷನ್ಸ್ ರೆಡ್ಯೂಸ್ ಮಾಡ್ಬೇಕಾಗತ್ತೆ. ಯು ಕಾಂಟ್ ಗೋ ಆನ್ ವಿತ್ ಡೈಲಿ ಲೈಫ್, ಎಸ್ಪೆಷಲಿ ಕ್ಯಾನ್ಸರ್ ಆದ್ರೆ. ನೀವು ಎಕ್ಸಾಂಪಲ್, ಸೊ ನೀವು ಬೆಡ್ ರಿಟರ್ನ್ ಆಗ್ತೀರಾ, ನೀವು ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದೆರ್ ಇಸ್ ಅ ಡಿಸೀಸ್ ಬರ್ಡನ್. ಸೊ ಒಂದು ದೆನ್ ಯುವರ್ ಆಕ್ಟಿವ್ ಲೈಫ್ ಇರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಇವೆರಡನ್ನು ಕಂಬೈನ್ ಮಾಡಿ, ಓಕೆ, ಎಷ್ಟು ವರ್ಷ ಲಾಸ್ ಆಯ್ತು ಲೈಫ್ ಇಯರ್ ಅರ್ಲಿ ಡೆತ್ಸ್ ಇಂದ, ಮತ್ತೆ ಎಷ್ಟು ವರ್ಷ ಡಿಸಬಿಲಿಟಿ ಇಂದ ಇರ್ಬೇಕಾಯ್ತು ನೀವು, ಅಂದ್ರೆ ವಿತ್ ಸಮ್ ವೇಟೇಜ್ ಅಡ್ಜಸ್ಟ್ ಮಾಡ್ತಾರೆ, ಡ್ಯಾಲೀಸ್. ಸೊ ಇಂಡಿಯಾ ಡ್ಯಾಲಿ ಓವರ್ ಟೈಮ್ 25 ವರ್ಷದಲ್ಲಿ ನೋಡಿದ್ರೆ 1990 ಮತ್ತೆ 2015 ಅಂತ ಲೆಕ್ಕ ಇಟ್ಕೊಳ್ಳಿ, ಒಂದು 25 ವರ್ಷ. ಓಕೆ, ಸೊ ವಿ ಹ್ಯಾವ್ ಸೀನ್ ಎ ಟ್ರಾನ್ಸಿಷನ್. ಸೊ ಅವರ್ ಡ್ಯಾಲೀಸ್ ಹ್ಯಾವ್ ಶಿಫ್ಟೆಡ್ ಫ್ರಮ್ ಕಮ್ಯುನಿಕೇಬಲ್ ಡಿಸೀಸಸ್ ಟು non-communicable disease. We have surpassed that. Andre more people are surviving at younger age because we are preventing more communicable diseases, but it is leading to more non-communicable diseases. We are seeing more number of heart attacks, more number of diabetes patients, more number of cancer. Okay, idra artha idenalla ki modlu irliಲ್ಲ. 1980 ಆ ಟೈಮ್ ಎಲ್ಲ ಜನ ಎಲ್ಲ ಹೆಲ್ದಿ ಇರ್ತಿದ್ರು, ಓಲ್ಡ್ ಏಜ್ ನಲ್ಲಿ ಕ್ಯಾನ್ಸರ್ ಆಗ್ತಿರ್ಲಿಲ್ಲ ಅಥವಾ ಅವ್ರಿಗೇನ್ ಡಯಾಬಿಟಿಸ್ ಇರ್ತಿರ್ಲಿಲ್ಲ. ಈಗ ಮಾತ್ರ ಸಡನ್ ಆಗಿ ರೈಸ್ ಆಗ್ತಾ ಇದೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಅದಲ್ಲ, ಈಗ ಜನ ಜಾಸ್ತಿ ವರ್ಷ ಬದುಕ್ತಾ ಇದ್ದಾರೆ. ಸೊ ಅವಾಗ ಓಲ್ಡ್ ಏಜ್ ಅಲ್ಲಿ ಈ ಡಿಸೀಸಸ್ ಜಾಸ್ತಿ ಆಗತ್ತೆ.
ಮತ್ತೆ ದ ವೇ ವಿ ಆರ್ ಕೌಂಟಿಂಗ್ ದಿಸ್ ಡಿಸೀಸಸ್, ಕಾಸ್ ಆಫ್ ಡೆತ್ ಮೆಜರ್ಮೆಂಟ್ ಅಲ್ಲಿ ವಿ ಆರ್ ಏಬಲ್ ಟು ಡಿಟೆಕ್ಟ್ ದೀಸ್ ಡಿಸೀಸಸ್ ಅರ್ಲಿ. ಸೊ ಶಿವಕುಮಾರ್ ಅವರೇ, 40 ವರ್ಷದಿಂದ ಯಾರಿಗಾದ್ರೂ ಇಂಡಿಯಾಲ್ ಕ್ಯಾನ್ಸರ್ ಬಂದ್ರೆ ತುಂಬಾ ಸತಿ ಅವ್ರು ಆಲ್ಮೋಸ್ಟ್ ಡೆತ್ ಆಗೋಗೋದಲ್ವಾ ಬಿಫೋರ್ ದೇ ಕುಡ್ ಡಿಟೆಕ್ಟ್ ಅಂಡ್ ಕನ್ಫರ್ಮ್ ಇವರು ಕ್ಯಾನ್ಸರ್ ಆಗಿದೆ ಅಂತ. ಯಾಕಂದ್ರೆ ಹಿಡಿದ್ರೇನು ತುಂಬಾ ಲೇಟ್ ಸ್ಟೇಜ್ ಅಲ್ಲಿ ಹಿಡಿತಾ ಇದ್ವಿ. ಈಗ ಡಿಟೆಕ್ಷನ್ ಎಲ್ಲ ಇನ್ನೂ ಈಸಿ ಆಗಿದೆ ಅಲ್ವಾ. ಸೊ ನಾವು ಮಿತ್ಸ್ ಅಂತ ಮೊದಲು ಮಾತಾಡ್ತಾ ಇದ್ವಿ, ಇದ್ರಲ್ಲೂ ಒಂದಿದೆ ಅಲ್ವಾ. ಎಲ್ಲಾ ಕಡೆ ಈಗಂತೂ ನೀವು ನ್ಯೂಸ್ ಪೇಪರ್ ನೋಡಿದ್ರಂತೂ ಇರೋ ಬರೋದನ್ನೆಲ್ಲಾನು ಕಾರ್ಸಿನೋಜನ್ ಅಂತ ಹೇಳ್ಬಿಡ್ತಾರೆ. ಸೊ ಅದರಿಂದ ಜನಕ್ಕೂ ಭಯ. ನೋಡಿ, ಮನೆ ಹತ್ರ ಸೆಲ್ ಫೋನ್ ಟವರ್ ಇರ್ಬೋದು, ಇಲ್ಲ ನಾವು ಕಾಫಿ ಕುಡಿತಾ ಇದೀವಿ, ಇಲ್ಲ ಕಾಫಿ ಕುಡಿತಾ ಇಲ್ಲ, ಅದರಿಂದ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇದೆ ಅಂತ ಭಯ ಬರೋದ್ರಲ್ಲಿ ತುಂಬಾ ಏನ್ ನಿಜ ಇಲ್ಲ. ತುಂಬಾ ಒಂದು ಕಾರ್ಸಿನೋಜೆನಿಕ್ಸ್ ಇರೋದೇನೋ ಟು ಸಮ್ ಎಕ್ಸ್ಟೆಂಟ್ ಅದು ನಿಜಾನೇ, ಆದ್ರೆ ಎಲ್ಲಾನು ಟು ವಾಟ್ ಎಕ್ಸ್ಟೆಂಟ್ ಇಟ್ ಆಕ್ಚುಲಿ ಕಾಸಿಂಗ್ ದ ಡಿಸೀಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಎಲ್ಲ ನಮ್ಮ ಲೈಫ್ ಸ್ಟೈಲ್ ಮೇಲೆ ಅಂತ ನಾವು ಬ್ಲೇಮ್ ಮಾಡೋ ಹಾಗಿಲ್ಲ. ಇದು ಆಕ್ಚುಲಿ ನಮ್ ಲೈಫ್ ಎಕ್ಸ್ಪೆಕ್ಟೆನ್ಸಿ, ನಮ್ ಮೆಡಿಕಲ್ ಕೇರ್ ಇಂಪ್ರೂವ್ ಆಗೋದ್ರಿಂದ ಈ ಡಿಟೆಕ್ಷನ್ ರೇಟ್, ಪಾಪ್ಯುಲೇಷನ್ ರೇಟ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೌದು, ಅದು ಸೆಂಟ್ರಲ್ ಪಾಯಿಂಟ್. ನಾವು ಬೇಗ ಡಿಟೆಕ್ಟ್ ಮಾಡ್ತಿದೀವಿ, ಸ್ಟೇಜ್ 1 ಕ್ಯಾನ್ಸರ್ ನ ಎಷ್ಟೊಂದು ಪ್ರಿವೆಂಟ್ ಮಾಡ್ತೀವಿ ನಾವು. ಅದನ್ನ ಎಷ್ಟೊಂದು ಟ್ರೀಟ್ಮೆಂಟ್ ಎಲ್ಲ ಅವೈಲೇಬಲ್ ಇದೆ. ಫಾರ್ ಎಕ್ಸಾಂಪಲ್ ಈವನ್ HIV 1990 ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಇಂಡಿಯಾಲಿ ಇದ್ದಿದ್ದು ಅಂದ್ರೆ HIV. ಜನ ಏನ್ ಅನ್ಕೊಂಡು ಇಟ್ಸ್ ಅ ಮೇಜರ್ ಎಪಿಡೆಮಿಕ್. ತುಂಬಾನೇ ಇನ್ವೆಸ್ಟ್ಮೆಂಟ್ ನಡೀತು. ಗೇಟ್ಸ್ ಫೌಂಡೇಶನ್ ಮತ್ತೆ ನ್ಯಾಕೋ ದೇ ಆಲ್ ವೆಂಟ್. ಈಗ ART ಥೆರಪೀಸ್ ಎಲ್ಲ ತುಂಬಾ ಬಂದಿದೆ. ಸೊ ಈವನ್ HIV ಇಂದಾನು ಅದು ಅವರ ಲೈಫ್ ಎಕ್ಸ್ಪೆಕ್ಟೆನ್ಸಿ ವಿ ಹ್ಯಾವ್ ಇನ್ಕ್ರೀಸ್ಡ್ substantially. HIV ಬಂದ್ರು. So we are surviving for long. Of course, that also exposes us to more non-communicable diseases. But that doesn't mean that we have to be complacent. Of course, ನಮ್ಮ lifestyle ತುಂಬಾ ಅದು ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಹಳ್ಳಿಯವರು, ರೈತರಿಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಕಡಿಮೆ ಇರುತ್ತೆ, ಯಾಕಂದ್ರೆ ಇದೇ ಫೀಲ್ಡ್ ಅಲ್ಲೆಲ್ಲ ವರ್ಕ್ ಮಾಡ್ತಾರೆ. ಅದೇ ಡೆಸ್ಕ್ ವರ್ಕ್ ಜಾಸ್ತಿ ಇರ್ತಾರಲ್ಲ, ಮತ್ತೆ ಅವ್ರು ಎಕ್ಸರ್ಸೈಸ್ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಅವರಿಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆ ಟ್ರೂತ್ ಅಂತೂ ಇದೆ, ಅದನ್ನ ನಾವು ಎಲಿಮಿನೇಟ್ ಮಾಡಕ್ಕಾಗಲ್ಲ. ಬಟ್ ಓನ್ಲಿ ಥಿಂಗ್ ಇಸ್ ಕಂಪ್ಯಾರಿಸನ್ ಮಾಡಿದ್ರೆ ಇದನ್ನ ಹೇಳ್ಬೇಕಾಗಲ್ಲ. 40 ವರ್ಷದಿಂದ ಎಲ್ಲಾರು ಹೆಲ್ದಿ ಇದ್ರು, ಅವ್ರಿಗೇನು ಕ್ಯಾನ್ಸರ್ ಆಗ್ತಾನೆ ಇರ್ಲಿಲ್ಲ, ಅದು ಸುಳ್ಳು. ಹೌದು. ಯಾರ್ಯಾರು ಕೇಳ್ತಾ ಇದ್ದಾರೋ, ಇವತ್ತಿನ ಚರ್ಚೆ ಮೀರಿ ಮೀಡಿಯಾನಲ್ಲಂತೂ ನಮ್ಮ ಡೆಮೋಗ್ರಫಿ ಬಗ್ಗೆ ಬೇರೆ ಬೇರೆ ಆರ್ಟಿಕಲ್ಸ್ ಬರ್ತಾನೆ ಇರುತ್ತೆ. ಲೈಕ್ ನೀವ್ ಯಾವಾಗ್ಲಾದ್ರೂ ತೆಗಿರಿ, ಇವಾಗ ಕೋವಿಡ್ ಕಾಲದಲ್ಲೂ ನಂದು ಏನ್ ಟೇಕ್ ಅವೇ ಇತ್ತು ಅಂದ್ರೆ, ನೀವ್ ಹೇಳಿದ್ರಿಂದ ನಾವು ಬರೀ ಕೋವಿಡ್ ಇಂದ ಎಷ್ಟು ಜನ ಮರಣ ಆಗ್ತಾ ಇದೆ ಅಂತ ನಾವ್ ನೋಡಬಾರ್ದು, ಅದ್ರ ಜೊತೆ ಡೈಲಿನೂ ನಾವು ಯೋಚನೆ ಮಾಡೋಕ್ ಶುರು ಮಾಡ್ಬೇಕು. ಯಾಕಂದ್ರೆ ಬೇರೆ ದೇಶದಿಂದ ಆಗ್ಲೇ ಮಾಹಿತಿ ಬರ್ತಾ ಇದೆ, ತುಂಬಾ ಜನ ರಿಕವರ್ ಆದ್ರೇನು ಒಂದು ಆಸ್ತಮಾ ತರ ಅವ್ರಿಗೆ ಬ್ರೀದಿಂಗ್ ಡಿಫಿಕಲ್ಟಿ ಅದೆಲ್ಲ ತಿಂಗಳಗಟ್ಲೆ ನಡಿಬಹುದು, ಮೇ ಬಿ ಇವನ್ ಫಾರ್ ಇಯರ್ಸ್ ನಡಿಬಹುದು ಅಂತಾನು ಹೇಳ್ತಾ ಇದ್ದಾರೆ ಜನ. ಸೊ ಆ ಒಂದು ಡಿಸೀಸ್ ಬರ್ಡನ್ ಅನ್ನ ನಾವು ಕೋವಿಡ್ ಅಲ್ಲೂ ನಾವು ಸರಿಯಾಗಿ ನೋಡ್ಬೇಕು. ಪ್ಲಸ್ ಕೋವಿಡ್ ಇಂದ ನಾವ್ ಇನ್ನು ಜಾಸ್ತಿ ವರ್ಕ್ ಫ್ರಮ್ ಹೋಮ್ ಆದ್ರೆ ಇನ್ನು ಏನ್ ಲೈಫ್ ಸ್ಟೈಲ್ ಚಾಲೆಂಜಸ್ ಆಗತ್ತೆ ಅನ್ನೋದ್ರ ಡಿಸೀಸ್ ಬರ್ಡನ್ ಬರಬಹುದು. ಬಟ್ ಗೋಯಿಂಗ್ ಫಾರ್ವರ್ಡ್ ನಿಮ್ ಕಡೆಯಿಂದ ಏನ್ ಹೇಳ್ತೀರಾ ನಮ್ಮ ಲಿಸ್ನರ್ಸ್ಗೆ? ಪೇಪರ್ ಅಲ್ಲಿ ಡೆಮೋಗ್ರಫಿ ಆರ್ಟಿಕಲ್ಸ್ ನೋಡಿದ್ರೆ ಹೇಗ್ ಅದನ್ನ ಓದ್ಬೇಕು? ಸೊ ಒಂದು ಯಾವುದೇ ನ್ಯೂಸ್ ಆರ್ಟಿಕಲ್ ಅಲ್ಲಿ ಅಬ್ಸಲ್ಯೂಟ್ ನಂಬರ್ ಬಂದ್ರೆ 120 ಮಿಲಿಯನ್, 1.3 ಬಿಲಿಯನ್, ಈ ನಂಬರ್ ನೋಡಿದ ತಕ್ಷಣ ಇಮಿಡಿಯೇಟ್ಲಿ ಹೆದರ್ಕೋಬಾರ್ದು. ಯಾಕಂದ್ರೆ ಇಂಡಿಯಾಲಿ ಪಾಪ್ಯುಲೇಷನ್ 1.35 ಬಿಲಿಯನ್. ಹೌದು. ಸೊ ಅದ್ರ ಜೊತೆಗೆ ಯಾವುದೇ ನಂಬರ್ ನೋಡಿದ್ರು ದೊಡ್ಡದಾಗೆ ಕಾಣುತ್ತೆ. ಹೌದು. ಯಾವುದೇ ನಂಬರ್ ಅದನ್ನ ನೋಡಿದ್ರು ಅದರ ರೆಫರೆನ್ಸ್ ಏನು, ಅದರ ಡಿನಾಮಿನೇಟರ್ ಏನು ಅಂತ ಫಸ್ಟ್ ನೋಡ್ಬೇಕು. ಸೊ ಅದು ಯಾವುದೇ ಒಂದು ಡಿಸೀಸ್ ಇತ್ತು ಅಂದ್ರೆ ಇಷ್ಟು ಜನ ಸತ್ರು, ಬಟ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಪರ್ ಮಿಲಿಯನ್ ಪಾಪ್ಯುಲೇಷನ್, ರೈಟ್, ಆ ತರ ರೆಫರೆನ್ಸ್ ನೋಡ್ಬೇಕು. ಬಟ್ ಈವನ್ ಆ ರೇಟು ದೊಡ್ಡದಾಗಿದ್ರು ಯು ಹ್ಯಾವ್ ಟು ಕಂಪೇರ್. ಒಂದು ಈ ರೇಟ್ ಇದೆ ಈಗ ಕರೆಂಟ್ಲಿ, ಹಿಂದಿನ ರೇಟ್ ಎಷ್ಟಿತ್ತು ಅಂತ. ಫಾರ್ ಎಕ್ಸಾಂಪಲ್ ಅಂಡರ್ 5 ಮಾರ್ಟಾಲಿಟಿ ಮಾಡ್ತಾರೆ, ನಮ್ದು ಅರೌಂಡ್ 42 ಪರ್ 1000 ಇದೆ. ಬೇರೆ ಕಂಟ್ರಿ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳ ಚೈಲ್ಡ್ ಮೊರ್ಟಾಲಿಟಿ ಇಸ್ ಹೈಯರ್, ಜಸ್ಟ್ ಲೈಕ್ ಜಪಾನ್ ಮತ್ತೆ ಜರ್ಮನಿ ಇವೆಲ್ಲ ಕಂಪೇರ್ ಮಾಡಿದ್ರೆ. ಆದ್ರೆ ಒಂದು 20 ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಒಂದಿದೆ, ಅದನ್ನ ರೇಟ್ಸ್ ಎಲ್ಲ ನೋಡಿದ್ರೆ ಮೊದಲು ಇನ್ನೂ ಜಾಸ್ತಿ ಇತ್ತು, 80 ಇತ್ತು. ಆಲ್ಮೋಸ್ಟ್ ವಿ ಹ್ಯಾವ್ ರೆಡ್ಯೂಸ್ ದ ಅಂಡರ್ 5 ಮಾರ್ಟಾಲಿಟಿ ಬೈ ಹಾಫ್. ಓಕೆ. ಸೊ ಯು ಹ್ಯಾವ್ ಟು ಕಂಪೇರ್ ಅಕ್ರಾಸ್ ಟೈಮ್. ಈ ರೇಟ್ ಇದೆ, ಹಿಂದೆ ಎಷ್ಟಿತ್ತು. ಸೊ ರೇಟ್ ಏನಾದ್ರೂ ಇರಬಹುದು, ಇಂಪ್ರೂವ್ಮೆಂಟ್ ನಾವು ಫಾಸ್ಟ್ ಆಗಿ ಮಾಡ್ತಾ ಇದೀವಾ, ಅದು ಇಂಪಾರ್ಟೆಂಟ್ ಕ್ವಶನ್. ಯಾಕಂದ್ರೆ ಸಡನ್ ಆಗಿ ಯಾರು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂದ್ರೆ ಆವಾಗ ನಿಜವಾಗ್ಲೂ ಇನ್ನೂ ಜಾಸ್ತಿ ಪ್ರಶ್ನೆ ಕೇಳಬೇಕಾಗುತ್ತೆ. ಅವಾಗ ಪ್ರಶ್ನೆ ಕೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಎಂಪ್ಲಾಯ್ಮೆಂಟ್ ರೇಟ್ ರೀಸೆಂಟ್ಲಿ ಏನಾಯ್ತು,
ಐ ಥಿಂಕ್ ಲಾಸ್ಟ್ ಇಯರ್ ಎಲೆಕ್ಷನ್ಗಿಂತ ಮೊದಲು. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇಟ್ ಸ್ಟಾರ್ಟೆಡ್ ಇನ್ಕ್ರೀಸಿಂಗ್. ಬರೀ ರೇಟ್ ಒಂದೇ ಅಲ್ಲ, ಅಬ್ಸಲ್ಯೂಟ್ ನಂಬರ್ ಅಲ್ಲೂ ಇನ್ಕ್ರೀಸ್ ಆಗ್ತಾ ಇತ್ತು. ವುಮೆನ್ಸ್ ಲೇಬರ್ ಫೋರ್ಸ್ ಸ್ಟಾರ್ಟೆಡ್ ಕಮಿಂಗ್ ಡೌನ್. ಅದು ಸ್ವಲ್ಪ ಅಲಾರ್ಮಿಕ್ ಕಾಸ್. ಅಬ್ಸಲ್ಯೂಟ್ ನಂಬರ್ ಅಲ್ಲೂ ಕಡಿಮೆ ಆಗ್ತಾ ಇದೆ, ಮತ್ತೆ ಪರ್ಸೆಂಟೇಜ್ ಅಲ್ಲೂ ಕಡಿಮೆ ಆಗ್ತಾ ಇದೆ. ಸೊ ಅದೊಂಥರ ಅಲಾರ್ಮಿಕ್ ಕಾಸ್. ಅದಕ್ಕೆ ಅವಾಗ ನಾವು ಸ್ವಲ್ಪ ಸೀರಿಯಸ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ಬೇಕಾಗುತ್ತೆ ಏನಕ್ಕೆ ಅಂತ. ಮತ್ತೆ ಇನ್ನೊಂದು, ಒಂದು ರೇಟ್ ಅಂದ್ರೆ ಒಂದೇ ನಂಬರ್ ನಾವು ಇಟ್ಕೋಬಾರ್ದು. ದೇಶದಲ್ಲಿ ಒಂದು ನಂಬರ್ ಕೊಡ್ತಾರಪ್ಪ, ನ್ಯಾಷನಲ್ ಲೆವೆಲ್ ರಿಪೋರ್ಟ್. ಬಟ್ ಆ ರೇಟು ನಮ್ಮ ರಾಜ್ಯದಲ್ಲಿ ಎಷ್ಟಿದೆ, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟಿದೆ, ಅದು ಇಂಪಾರ್ಟೆಂಟ್. ಸೊ ಯಾಕಂದ್ರೆ ನಾವು ನಮ್ಮ ದೇಶ ತುಂಬಾನೇ ಒಂಥರ, ಇಂಡಿಯಾ ಇಸ್ ಕನ್ಸಿಡರ್ಡ್ ಆಸ್ ಅ ಕಾಂಟಿನೆಂಟ್ ಎಸೆನ್ಷಿಯಲಿ. ಯುರೋಪಿನಷ್ಟು ಡೈವರ್ಸಿಟಿ ಇದೆ, ಅದಕ್ಕಿಂತ ಜಾಸ್ತಿನೇ ಇದೆ. ಸೊ ಒಂದ್ ರೇಟ್ ನಮ್ಮ ದೇಶದಲ್ಲಿ ಹೇಳಿದ್ರೆ ಕೇರಳದಲ್ಲಿ ತುಂಬಾನೇ ಡಿಫ್ರೆಂಟ್ ಇರ್ಬೋದು, ಬಿಹಾರಲ್ಲಿ ಡಿಫ್ರೆಂಟ್ ಇರ್ಬೋದು, ಮತ್ತೆ UP ಅಲ್ಲಿ ಇನ್ನೊಂದಿರುತ್ತೆ. ಸೊ ನಮ್ಮ ದೇಶನ ರಾಜ್ಯದ ಲೆವೆಲ್ ಅಲ್ಲಿ ಅನಲೈಸ್ ಮಾಡೋದು ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್ ಅನಲೈಸ್ ಮಾಡೋದು, ಮತ್ತೆ ಅರ್ಬನ್ ಮತ್ತೆ ರೂರಲ್, ಗ್ರಾಮೀಣ ಪ್ರದೇಶ ಮತ್ತೆ ನಗರ ಪ್ರದೇಶದಲ್ಲಿ ಅಲ್ಲೂ ಚೇಂಜ್ ಇರುತ್ತೆ. ಸೊ ಈ ತರ ಯೋಚನೆ ಮಾಡಿದ್ರೆ ನಮಗೊಂಥರ ಕ್ಲಿಯರ್ ಪಿಕ್ಚರ್ ಆಗುತ್ತೆ. ಒಂದೇ ನಂಬರ್ ಇಟ್ಕೊಂಡ್ರೆ ನಮಗೆ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಈ 3 ಲೆವೆಲ್ ಅಲ್ಲಿ ಥಿಂಕ್ ಮಾಡಿದ್ರೆ, ಈ 3 ಲೆವೆಲ್ ಅಲ್ಲಿ ನಾವು ಏನ್ ಮಾಹಿತಿ ನಮಗ್ ಬರುತ್ತೋ, ಏನ್ ನ್ಯೂಸ್ ನಮಗ್ ಬರುತ್ತೋ ಅದನ್ನ ನೋಡಿದ್ರೆ we can become better readers and analysts of the news. ಸೊ ಶಿವಕುಮಾರ್ ಅವರೇ, ನಮ್ಮ ತಲೆಹರಟೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ತಿರುಗಿ ಬನ್ನಿ, ಇನ್ನು ನಮ್ಮ ಜನಸಂಖ್ಯೆ ಜನಮಾಪನೆ ಮೇಲೆ ಇನ್ನು ಸಾಕಷ್ಟು ಡಿಸ್ಕಷನ್ಸ್ ಮಾಡ್ಬೋದು ನಾವು. ಇವತ್ತು ಬಂದಿದ್ದಕ್ಕೆ ತುಂಬಾನೇ ಧನ್ಯವಾದ. ಧನ್ಯವಾದಗಳು. ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತಾ? ಹೊಸ ಎಪಿಸೋಡ್ ಕೇಳೋದಿಕ್ಕೆ IVM ಪಾಡ್ಕಾಸ್ಟ್ ಆಪ್ ಅಥವಾ ಇನ್ಯಾವುದಾದ್ರೂ ಪಾಡ್ಕಾಸ್ಟ್ ಆಪ್ ಡೌನ್ಲೋಡ್ ಮಾಡಿ ತಲೆ ಹರಟೆ ಕನ್ನಡ ಪಾಡ್ಕಾಸ್ಟ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಇದ್ದೀವಿ. ಫಾಲೋ ಮಾಡಿ @ಹರಟೆಪಾಡ್ HARATEPOD. ಇನ್ನೂ ಏನಾದ್ರೂ ಹಂಚ್ಕೋಬೇಕಾಗಿದ್ರೆ ಇಮೇಲ್ ಕಳಿಸಿ haratepod@gmail.com. ನಮ್ಮ ಈ ಕನ್ನಡದ ಹೊಸ ಪಾಡ್ಕಾಸ್ಟ್ ಬಗ್ಗೆ ಎಲ್ಲರಿಗೂ ತಿಳಿಸಿ. ಅಣ್ಣ ತಮ್ಮ, ಅಕ್ಕ ತಂಗಿ, ಅಂಕಲ್ ಆಂಟಿ, ಮನೆಯಲ್ಲಿರೋ ಟಾಮಿ, ಊರಲ್ಲಿರೋ ಫ್ರೆಂಡ್ಸು ಎಲ್ಲರಿಗೂ ಹೇಳಿ. ಮುಂದಿನ ವಾರ ಮತ್ತೆ ಭೇಟಿಯಾಗೋಣ. ಧನ್ಯವಾದ. बेटा, did you know 79% of all scientists in NASA are Indian only? देखो, इंडिया में टैक्स सिर्फ मिडिल क्लास भरती है. Everyone is just enjoying free यार. आजकल के youngsters are only interested in partying and enjoying. उनको देश की पड़ी ही नहीं है. बेटा, तुम बस शादी कर लो, उसके बाद तो you can enjoy life like anything. I will tell you what this country needs. This country needs 15 years of dictatorship. That is the only way to become a superpower. See the Chinese, how much they've progressed. सुनो, तुमने ये WhatsApp forward देखा? So what's common between all of these statements? They're all absolutely rubbish. Fake WhatsApp forwards that spread like wildfire. And statements that defy any logic. We are here to debunk them all. Way of family WhatsApp groups, worst nightmare. Where what happens when you read a book. Basically, we're just a bunch of guys who want to cut through the bullshit of everyone saying this, how it won't be true. So that the next time someone confidently squeezes out some WhatsApp or Twitter BS, you can look them dead in the eye and go, Uncle, please sit. So join me, Joel, and me, Tushar, every Mondays for a fresh new episode of Uncle, Please Sit. Welcome to Peak Planet, a new podcast where we delve into the fallouts of the growth path that we and indeed much of the world has chosen. Sustainable growth is the buzzword. Until we nail that down, we need to ensure that we keep our population healthy and also have the resources for our increasingly urban lifestyles. I'm Karthik Ganesan, a researcher at the Council on Energy, Environment and Water, a Delhi-based policy research institute where for almost a decade we've been trying to explain and change the use, reuse and misuse of our resources. In the first season of Peak Planet, we take up air pollution, public enemy number one and an invisible one at that. Increasingly the most important risk factor for adverse health outcomes, air pollution has become the most unwanted byproduct for an aggressively growing economy. Over 4 episodes, we find out how prepared our systems are to deal with this crisis. You can catch the entire first season of Peak Planet out now on the IVM Podcasts app or website, or wherever you get your podcasts from.